ಗಳನ್ನ ಪತ್ರಿಕೆ ಮುಖಾಂತರ ಇನ್ನಿತರ ಮಾಧ್ಯಮಗಳ ಮುಖಾಂತರ ನಾನು ನೋಡ್ತಾ ಇರ್ತಿದ್ದೆ. ಹೀಗೊಂದು ದಿನ ನಾನೂ ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ ಅನ್ನೋದು ನನಗೆ ನಿಜವಾದ ಕನಸಾಗಿತ್ತು. ಅಂತಹ ಒಂದು ಸದವಕಾಶ, ದೈವಾನುಕೂಲ, ಸಮಯಾನುಕೂಲ ಎಲ್ಲವೂ ಇವತ್ತು ಒದಗಿ ಬಂದಿದೆ. ಕಾರಣಕರ್ತರೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ನನ್ನೊಂದಿಗೆ ಒಬ್ಬರೇ ಅಂತಂದರು, ಇಲ್ಲ ಸತ್ಯಕಾಮರಿದ್ದಾರೆ. ಇಲ್ಲಿ ಎಲ್ಲ ದೈವಾನುಕೂಲಗಳಂತ ನಾನು ಹೇಳಿದ್ದೀನಿ. ಎಲ್ಲ ದೇವತೆಗಳು ಇಲ್ಲಿ ನೆರೆದಿದ್ದಾರೆ. ಎಲ್ಲಿ ಹರಿಕಥಾಮೃತ ಪ್ರಸಂಗವೋ ಅಲ್ಲಿ ಗಂಗಾ, ಯಮುನೆ, ಗೋದಾ, ಸಿಂಧು, ಸರಸ್ವತಿ ಎಲ್ಲ ತೀರ್ಥಗಳು ಬಂದು ಎಣೆಯಾಗಿ ನಿಲ್ಲುವ ವಲ್ಲಭಶ್ರೀ ಪುರಂದರ ವಿಠ್ಠಲ ಮೆಚ್ಚುವನು ಅಂತ ಹೇಳ್ತಾರೆ. ಹಾಗೆ ಮಹಾಭಾರತ ಅಂತಕ್ಕಂಥ ಒಂದು ಉತ್ತಮವಾಗಿರತಕ್ಕಂಥ ಕೃತಿ, ಹಲವರಿಗೆ ಅದು ಕೇವಲ ಕಾವ್ಯ ಅಥವಾ ಕೃತಿ, ಗ್ರಂಥ ಇತ್ಯಾದಿಗಳಾದರೆ, ಭಾರತ ವರ್ಷದ ಮಟ್ಟಿಗೆ ಅದು ಅನುದಿನ ಅನುಕ್ಷಣ ಜೀವಂತವಿರ್ತಕ್ಕಂಥ, ನಾವು ಸಂವಿಧಾನವನ್ನು ಹಾಗೆ ಸಂಬೋಧಿಸೋದುಂಟು, ಡೈನಮಿಕ್ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಮಹಾಭಾರತ ಕೂಡ ಇಂದಿಗೂ ಅತ್ಯಂತ ಜೀವಂತವಾಗಿ ನಮ್ಮ ಜೀವನಾಡಿಗಳಲ್ಲಿ ಪ್ರವಹಿಸ್ತಾ ಇದೆ ಅನ್ನೋದನ್ನು ನಾವು ನೆನೆಸ್ಕೊಳ್ಳೋದಾಯಿತು ಅಂತಂದರೆ, ಅಂಥ ಉತ್ತಮ ಗ್ರಂಥವನ್ನು ಕೊಟ್ಟಂಥ ವ್ಯಾಸರನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಅನ್ಯಾಯ ಮಾಡಿಬಿಟ್ರೇನೋ ಅನ್ನೋ ಒಂದು ರೀತಿಯಲ್ಲಿ ನನಗೆ ಅನುಮಾನಗಳು ಬಂದಿತ್ತು. ನನಗೇನು ಹಾಕ್ಕೊಂಡಿದ್ದೀನಿ, ನಿಮಗೂ ಎಲ್ಲ ಇರುತ್ತೆ. ನನಗೇನು ನಾನು ಯಾಕೆ ಹಾಕ್ಕೊಂಡೆ ಅಂತಾರೆ ಉತ್ತರಿಸೋದು ಸುಲಭ ಅಂತ. ಅಂತಹ ಒಂದು ವಿಚಾರವನ್ನು ವೇದವ್ಯಾಸರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಏನು ಮಾತಾಡ್ತೀರಾ ಅಂತ ಅಕ್ಕ ಕೇಳಿದ್ರು. ನಾನು ಅಂದೆ, ಅದಕ್ಕೆ ನೀವು ಹೇಳಿ ಏನು ಬೇಕಾದ್ರೂ ಮಾತಾಡ್ಬೋದು, ಬಟ್ ಮಹಾಭಾರತಕ್ಕೆ ನಾನು ಏನು ಹೇಳಬಲ್ಲೆ, ಅಂಥ ವಿದ್ವಾಂಸ ನಾನಲ್ಲ ಅಂತ ಹೇಳಿದೆ. ಆಗ ನಿಮ್ಮ ಕಾರ್ಯಾಂಗದ ದೃಷ್ಟಿಯಿಂದ, ನಿಮ್ಮ ನ್ಯಾಯಾಂಗದ ದೃಷ್ಟಿಯಿಂದ ಏನಾದ್ರು ಹೇಳ್ಬೋದಾ ಅಂದರು. ನಾನು ಹೇಳಿದೆ, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ. ವ್ಯಾಸರು ಹೇಳದೇ ಇರತಕ್ಕಂಥದ್ದು ಈ ಪ್ರಪಂಚದಲ್ಲಿ ಯಾವುದೂ ಉಳಿದಿಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ಪದ್ಧತಿ. ಹಾಗೆ ಬಂದಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಕೃತಿಗಳನ್ನು ನೋಡಿದಾಗ ಭಾಳಷ್ಟು ಕಡೆ ನಮಗೆ ಬರುತ್ತೆ. ಅದೇ ವೇದವ್ಯಾಸರನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಮಹಾಭಾರತವನ್ನು ರಚಿಸಿದ ಮೇಲೆ ಅವ್ರಿಗಿನ್ನೂ ತೃಪ್ತಿ ಆಗಲಿಲ್ಲ ಅಂತ ಒಂದು ಭಾಗ ಬರುತ್ತೆ. ಆಗ ನಾರದರು ಬಂದು ಕೇಳ್ತಾರೆ, ಯಾಕೆ ವ್ಯಾಸರೇ ನಿಮ್ಗಿನ್ನೂ ತೃಪ್ತಿ ಆಗಲಿಲ್ವಾ ಅಂತ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಯಾಕೋ ನನಗಿನ್ನೂ ಮನಸ್ಸು ಪೂರ್ತಿ ಅಷ್ಟು ತೃಪ್ತಿ ಆದಂಗೆ ಕಾಣ್ತಿಲ್ಲ, ಏನು ಕೆಲವೆಲ್ಲ ಅಷ್ಟು ಸರಿ ಹೋಗಲಿಲ್ಲ ಅನಿಸುತ್ತೆ ಅಂತೆ. ಆಗ ಭಾಗವತವನ್ನು ಬರೆದರು ಅಂತ ಹೇಳ್ತಕ್ಕಂಥದ್ದು ನಮ್ಗೆ ತಿಳ್ಕೊಂಡು ಬಂದಿರತಕ್ಕಂಥದ್ದು. ಹೀಗಿದ್ದಂಥ ಸಂದರ್ಭದಲ್ಲಿ ಆಗ ಬಂದಂಥ ರಾಜಧರ್ಮವನ್ನು ಶಾಂತಿ ಪರ್ವದ ಮುಖಾಂತರ ಯುಧಿಷ್ಠಿರನಿಗೆ, ಕೃಷ್ಣ ನೀನು ಹೋಗು, ಈಗ ಉತ್ತರಾಯಣ ಸಮೀಪಿಸ್ತಿದೆ, ಇಚ್ಛಾಮರಣಿ ಭೀಷ್ಮ, ಇನ್ನೇನು ಕೆಲವು ಕ್ಷಣಗಳಲ್ಲಿ ನೀನು ಅಲ್ಲಿಗೆ ಹೋಗದೆ ಹೋದರೆ ನೀನು ಯು ವಿಲ್ ಬಿ ಮಿಸ್ಸಿಂಗ್ ದಿ ಬಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯುಧಿಷ್ಠಿರ ಅಲ್ಲಿ ಹೋಗ್ತಾನೆ, ರಾಜಧರ್ಮವನ್ನು ಶಾಂತಿ ಪರ್ವದ ಮುಖಾಂತರ ತಿಳ್ಕೊಳ್ತಾನೆ ಅಂತ. ಅದನ್ನು ಒಂದು ಆಧಾರ ಮಾಡಿಕೊಂಡು ಜನಸಾಮಾನ್ಯರಲ್ಲಿ ಕೆಲವು ಸಂದರ್ಭಗಳಲ್ಲಿ ಬರಬಹುದಾದಂಥ ಸಾಮಾನ್ಯವಾದ ಕೆಲವು ಅನುಮಾನಗಳನ್ನು, ಅದು ನ್ಯಾಯವೋ ಅನ್ಯಾಯವೋ ಅಂತ ಅನ್ನೋದನ್ನು ನನ್ನ ವಿಶ್ಲೇಷಣೆ ಮಾಡೋ ಮುಖಾಂತರ, ನನಗೆ ತಿಳಿದ ಮಟ್ಟಿಗೆ ವಿಶ್ಲೇಷಣೆ ಮಾಡೋದ್ರ ಮುಖಾಂತರ ತಮ್ಮ ಮುಂದೆ ಅದನ್ನು ಇಡ್ತೀನಿ. ನೀವು ಅದನ್ನು ತೀರ್ಪು ಕೊಡ್ತಕ್ಕಂಥದ್ದು ಇವತ್ತಿನ ನಿಮ್ಮ ಕೆಲಸ. ಇಂತಹ ಒಂದು ಉತ್ತಮ ಸಭೆ, ಆ ಸಭೆಯಲ್ಲಿ ಬೆಳಗಿನಿಂದ ಕಾರ್ಯಕ್ರಮಗಳಾಗಿದ್ದಾರೆ. ಪಂಡಿತರಾಗಿರ್ತಕ್ಕಂಥವ್ರು, ವಿದ್ವಾಂಸ ನಿಜವಾದ ರೀತಿಯಲ್ಲಾಗಿರ್ತಕ್ಕಂಥ ನಮ್ಮ ಸಂಪ ಅವರಿದ್ದಾರೆ. ತಟ್ಟಂತ ಹೇಳಿ ಇಂಥ ಮಹಾಭಾರತದ ಯಾವ ವಿಚಾರದ ಕ್ವಿಸ್ ಮಾಸ್ಟರ್ ಆಗಿರ್ತಕ್ಕಂಥ ನಮ್ಮ ಸೋಮೇಶ್ವರ ಅವರಿದ್ದಾರೆ. ಹರೀಶ ಅವರು ಓದ್ಕೊಂಡಿರ್ತಕ್ಕಂಥದ್ದು ನೆನೆಸ್ಕೊಂಡ್ಬಿಟ್ರೆ, ಈ ಒಬ್ಬ ಮನುಷ್ಯ, ವ್ಯಾಸರ ಬಗ್ಗೆ ಹೇಳ್ತೀವಿ, ಒಬ್ಬ ಮನುಷ್ಯ ಇಷ್ಟು ಬರಲಿಕ್ಕೆ ಸಾಧ್ಯವಾ ಅಂತ. ಹಾಗೆ ನಮ್ಗೆ ಅದಕ್ಕೆ ಡೌಟ್ ಬಂದರೆ ಹರೀಶ ಅವ್ರನ್ನ ನೋಡಿದ್ರೆ ಸಾಕು, ಇಷ್ಟು ಓದಕ್ಕೆ ಸಾಧ್ಯವಾ ಅಂತ, ಅಷ್ಟು ಓದ್ಕೊಂಡಿದ್ದಾರೆ ಅವರು. ಈ ನಾನು ಹೇಳ್ತಕ್ಕಂಥ ಕೆಲವು ವಿಚಾರಗಳನ್ನ ನಮಗೂ ಇಚ್ಛೆ ಇದೆ ಸರ್ ಅಂತ ಹೇಳಿ ಇಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ಇಮ್ತಿಯಾಜ್ ಇದ್ದಾರೆ, ಅವರ ಸಹೋದ್ಯೋಗಿ ನ್ಯಾಯಾಧೀಶರುಗಳು ಜಮಖಂಡಿ ಅವರಿದ್ದಾರೆ. ಎಲ್ಲ ಮಹಾಭಾರತದನ್ನು
ತಿಳ್ಕೊಳ್ಬೇಕು, ಅದರಲ್ಲಿರ್ತಕ್ಕಂಥ ಉತ್ತಮ ಅಂಶಗಳನ್ನು ತಿಳ್ಕೊಳ್ಬೇಕು ಅಂತ ಇರೋ ವಿಚಾರಗಳನ್ನ ಇಲ್ಲಾಗ್ತಕ್ಕಂಥ ತಿಳ್ಕೊಳ್ತಕ್ಕಂಥ ಹಿರಿಕಿರಿಯರಿದ್ದಾರೆ, ದೂರದ ಊರುಗಳಿಂದ ಬಂದಿದ್ದವರಿದ್ದಾರೆ, ಸತ್ಯಕಾಮರ ಅನುಯಾಯಿಗಳಿದ್ದಾರೆ. ಈ ಒಂದು ಸುಮ್ಮನೆ ಅಲ್ಲಿ ನಡೀತಿರ್ತಕ್ಕಂಥ ಸುಮ್ಮನಲ್ಲದ ವಿಚಾರಗಳನ್ನು ಮನೆಗಳಿಗೆ ಮನಗಳಿಗೆ ತಲುಪಿಸ್ತಕ್ಕಂಥದ್ದು ಪತ್ರಿಕೆ ಮುಖಾಂತರ, ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮುಖಾಂತರ, ಯೂಟ್ಯೂಬು ಇತ್ಯಾದಿಗಳ ಮುಖಾಂತರ ತಲುಪಿಸ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮಾಧ್ಯಮ ಮಿತ್ರರಿದ್ದಾರೆ. ಯಾರೋ ಒಬ್ಬರು ನ್ಯಾಯಮೂರ್ತಿಗಳು ಬರಬೇಕು, ಅವ್ರಿಗೆ ನಮ್ಮ ಕೆಲಸ ಇದೆಯಪ್ಪ, ನಮಗೊಂದು ಡ್ಯೂಟಿ ಅಂತ ಅಂದ್ಕೊಳ್ದಲ್ನೇ, ಸರ್ ನೀವು ಹೇಳ್ತಕ್ಕಂಥ ಭಾಷಣ ನಾನು ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ನಮ್ಮ ಆರಕ್ಷಕ ದಳದವರಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಮೊಟ್ಟ ಮೊದಲನೇ ಬಾರಿಗೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ನೀವೆಲ್ಲರೂ ಕೂಡ ಭಾಗ್ಯಶಾಲಿಗಳು ಅಂತ ಹೇಳ್ತೀನಿ, ನನ್ನನ್ನು ಒಳಗೊಂಡಂತೆ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭಯೋಗ, ಇಂದಿನ ಕರ್ಣ ಶುಭಕರ್ಣ ಅಂತ ಹೇಳಿ ಮಹಾಭಾರತವನ್ನು ನೆನೆದ ದಿನವೇ ಶುಭ ದಿನವು ಅಂತ ಪುರಂದರದಾಸರ ಅಪ್ಪಣೆಯನ್ನು ಪಡೆದು ನೇರವಾಗಿ 2-3 ಪ್ರಸಂಗಗಳನ್ನು ತೆಗೆದುಕೊತೀನಿ ಸಮಯದ ಒಂದು ಚೌಕಟ್ಟನ್ನು ಹಾಕ್ಕೊಂಡಿರೋ ದೃಷ್ಟಿಯಿಂದ. ನಮಗೆ ಮಹಾಭಾರತ ಅಂತ ಬಂದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದೇನು ಅಂತಂದರೆ ವೇದವ್ಯಾಸರು ಅಂತ. ಅಕ್ಕ ಹೇಳಿದರು, ನನಗೆ ತುಡುತ ಬಿಡೋಕ್ಕಾಗಲ್ಲ. ಅದಕ್ಕೆ ವಾದಿರಾಜರು ವೇದವ್ಯಾಸರನ್ನು ಹೇಗೆ ಕೊಂಡಾಡಿದ್ರು ಅಂತಕ್ಕಂಥದ್ದು ಒಂದು ಕೀರ್ತನೆ, ಒಂದು ಕೃತಿ. ಅದರಲ್ಲಿ ಬರೀತಾರವರು, ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರ್ತಿಯೇ ಸರ್ವೇಶ, ಶ್ರದ್ಧೆಯಿಂದಲಿ ನಿನ್ನ ಭಜಿಸುವ ಭಕ್ತರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋ ದೇವರ ದೇವ ಮಧ್ವಾಂತರ್ಗತ ವೇದವ್ಯಾಸ ಅಂತಾರೆ. ನಮಗೆಲ್ಲ ಗೊತ್ತಿದೆ ಅದನ್ನೆಲ್ಲನೂ, ನಾನು ಪೂರ ಡೀಟೇಲಾಗಿ ಹೇಳೋಕ್ಕೋಗಲ್ಲ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತಂದೆ, ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ಅಂತ ಹೇಳ್ತಾರೆ. ಇದೆಲ್ಲ ವಾದಿರಾಜರು ಹೇಳ್ತಕ್ಕಂಥ ವಿಚಾರಗಳು. ಕೊನೆ ನುಡಿನಲ್ಲಿ ಬರ್ತಕ್ಕಂಥದ್ದು ಸುಮತಿಗಳಿಗೆ ನೀ ಬೋಧಿಸಿದೆ ಅಂತ, ಮಿಕ್ಕ ಕುಮತಿಗಳನ್ನು ನೀ ಛೇದಿಸಿದೆ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ ಸ್ವಾಮಿಚರ್ಯವ ನೀ ತೋರಿಸಿದೆ, ವಿಮಲ ರೂಪನೆ ಕಮಲ ನಾಭನೆ ರಮೆಯ ಅರಸನೆ ರಮ್ಯ ಚರಿತನೆ ಮಮತೆಯಲ್ಲಿ ಕೊಡು ಕಾಮಿತಾರ್ಥವ ನಮಿಸುವೆನು ಹಯ ವದನ ಮೂರ್ತಿ ಅಂತ ವಾದಿರಾಜರು ಹೇಳ್ತಕ್ಕಂಥದ್ದು. ಸೋಂದ ಅಂತ ಹೇಳಿ ಅಲ್ಲಿ ಶಿರಸಿಯಲ್ಲಿರ್ತಕ್ಕಂಥ ಒಂದು ಸ್ಥಳ. ಆ ಸ್ಥಳದಲ್ಲಿ ವಾದಿರಾಜರ ಪಂಚಬೃಂದಾವನಗಳು ಅಂತಿದೆ. ಮುಂದೆ ಋಜುಗುಣಸ್ಥರಾಗ್ತಕ್ಕಂಥವ್ರು ಅಂತ. ಅದು ಆ ಕಡೆಗೆ ಬಿಟ್ಟರೂ ಕೂಡ ವಾದಿರಾಜರಿಗೆ ಅಂಥ ದಿಗ್ದರ್ಶನವನ್ನು ತೋರಿಸಿದಂಥ ವೇದವ್ಯಾಸರು ವಿಷ್ಣುವಿನ ಅವತಾರ ಅಂತ ಹೇಳ್ತಕ್ಕಂಥದ್ದು ಒಂದು ಪದ್ಧತಿ. ಆಮೇಲೆ ಆ ಕಡೆ ಬಿಡೋಣ. ಅವತಾರಗಳಲ್ಲಿ ನಮ್ಗೆ ಸಿಗ್ತೋ ಇಲ್ವೋ, ಮನುಷ್ಯನೋ ಮುನಿಯೋ ಏನಾದರೂ ಆಗಲಿ, ವೇದಗಳನ್ನು ಹಂಚಿ ಹೋಗಿತ್ತು ನಾಲೆಡ್ಜ್ನ, ಅದನ್ನ ಒಂದು ಕಡೆ ಕೊಲ್ಯಾಕ್ಟ್ ಮಾಡಿ ಅದನ್ನು ಕ್ಲಾಸಿಫೈ ಮಾಡೋದು ಅಂತ ನಮ್ಮ ಇಂಗ್ಲೀಷ್ನಲ್ಲಿ ಹೇಳ್ಕೊಳ್ಬೋದಾದರೆ, ಅಲ್ಲಲ್ಲಿ ಇದ್ದಂಥ ಜ್ಞಾನಗಳನ್ನು ಒಮ್ಮೆ ಒಂದು ಕಡೆ ಸೇರಿಸಿ ಅವುಗಳನ್ನೆಲ್ಲನೂ ವಿಭಾಗಗಳಾಗಿ ವಿಂಗಡಿಸಿದಂಥ ಮಹಾಮಹಿಮರಾಗಿದ್ದರಿಂದ ಅವರಿಗೆ ವೇದವ್ಯಾಸರು ಅಂತ ಹೆಸರು ಬಂತು. ವ್ಯಾಸ ಅನ್ನೋದಕ್ಕೆ ಹಲವಾರು ಅರ್ಥಗಳಿದೆ. ವೇದಗಳನ್ನು ವಿಂಗಡಿಸಿದ್ರಿಂದ ಅವ್ರಿಗೆ ವೇದವ್ಯಾಸ ಅಂತ ಬಂತು. ಅವರ ಮೂಲ ಹೆಸರುಗಳಲ್ಲಿ ಹಲವಾರು ಹೆಸರುಗಳನ್ನು ಹೇಳ್ತಾರೆ. ಕೃಷ್ಣದ್ವೈಪಾಯನರು ಅಂತ ಹೇಳಿ ಕರೆಸ್ಕೊಳ್ತಾ ಇದ್ರು ಅಂತಕ್ಕಂಥ. ಇವತ್ತು ಏನು ನಾವು ಬದರಿ ಯಾತ್ರೆ ಅಂತ ಮಾಡ್ತೀವಿ, ಅಲ್ಲಿ ಬದರಿ ನಾರಾಯಣನನ್ನು ನೋಡ್ತೀವಿ ಅಂತ ಹೇಳ್ತೀವಿ. ಅದು ಬದರಿ ಅಂತಕ್ಕಂಥದ್ದು ಒಂದು ವೃಕ್ಷದ ಪ್ರಭೇದ. ಬದರಿ ವೃಕ್ಷ ಅಂತಲೇ ಸಂಸ್ಕೃತದಲ್ಲಿ ಕರೆಸ್ಕೊತಾ ಇತ್ತು. ಆ ಭಾಗಗಳಲ್ಲಿ ಬೆಳೀತಕ್ಕಂಥ ವೃಕ್ಷಗಳಲ್ಲಿ ಆ ಇದ್ದಂಥ ಕಾಡಿನಲ್ಲಿ ಅವರು ಕೂತು ಎಲ್ಲವನ್ನ ಬರೆದ್ರು ಅಂತ ಹೇಳ್ತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ. ಇವತ್ತಿನ ದಿನ ನಾವು ಪಿಟ್ಮ್ಯಾನ್ ಶಾರ್ಟ್ ಹ್ಯಾಂಡ್ ಅಂತ ಯಾರನ್ನಾರು ಕರಿತೀವಿ, ಅವನೇ ಶಾರ್ಟ್ ಹ್ಯಾಂಡ್ಗೆ ಮೂಲ ಪುರುಷ ಅಂತಂದರೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಎಲ್ಲ ಯಾರು ಶಾರ್ಟ್ ಹ್ಯಾಂಡ್ ರೈಟರ್ಸ್ ಇದ್ದೀರಿ, ಇಲ್ಲಿ ಸ್ಟೆನೋಗ್ರಾಫರ್ಸ್ ಇದ್ದೀರಿ, ನಮಗೆಲ್ಲ ಮೂಲ ಗುರು ಗಣಪತಿ ಅಂತ. ಗಣಪತಿ ಇಸ್ ದಿ ಒನ್ ಹೂ ಟುಕ್ ದಿ ಡಿಕ್ಟೇಷನ್ ಫ್ರಮ್ ವ್ಯಾಸರು ಅಂತ. ಅಲ್ಲೂ ವಿಶೇಷ ಆಗುತ್ತೆ. ಗಣಪತಿ ನಾವು ಕರೆದು ಬಿಡ್ತಾರೆ, ಕರೆದು ಬಿಟ್ಟು ನಾನು ಹೇಳಿದ್ದೆಲ್ಲ ಬರ್ಕೊತಾ ಹೋಗಬೇಕು ಅಂತ. ಗಣಪತಿ ಸುಮ್ಮನೆ ಅಂತಾನೆ, ಗೊತ್ತಾ ಅವನೊಂದು ಆಗ್ತಾನೊಂದು, ನಾನೇನೋ ಬರ್ಕೋತೀನಿ, ನೀನು ಹೇಳೋದು ನಿಲ್ಲಿಸಬಾರ್ದು ಅಂತ. ನೋಡಿ ಹೆಂಗಿದೆ ಚಾಲೆಂಜು. ನೀನು ಹೇಳ್ತಾ ಇರಬೇಕು, ನಾನು ಬರ್ಕೋತಾ ಇರಬೇಕು, ನಾನು ಗೆಲ್ತೀನೋ ನೀನು ಗೆಲ್ತೀನೋ ನೋಡೋಣ ಅಂತ.
ಈ ಸಂದರ್ಭದಲ್ಲಿ ವ್ಯಾಸರಿಗೆ ಕಥೆಗಳನ್ನು, ವಿಚಾರಗಳನ್ನು, ಪಾತ್ರಗಳನ್ನು ಸಂಸ್ಕೃತದಲ್ಲಿ ಸುಲಲಿತವಾಗಿ ಹೇಳ್ತಾ ಹೋಗುವಂಥ ಸಂದರ್ಭ ಬರುತ್ತೆ. ಆ ಸಂದರ್ಭ ಬಂದಾಗ ಹೇಗೆ ಅದನ್ನೆಲ್ಲ ಹೇಳ್ತಾ ಹೋಗೋದು? ಮತ್ತು ಅದೇನು ಅಳಿಸೋದಿಲ್ಲ, ನೋ ಕ್ವಶನ್ ಆಫ್ ಡಿಲೀಟ್, ಒಂದು ಸತಿ ಹೇಳಿದ್ಮೇಲೆ ಮುಗ್ದೋಯ್ತು, ನೋ ಕರೆಕ್ಷನ್ ಅಂಥದ್ರಲ್ಲಿ ಏನು ಮಾಡೋದಪ್ಪ ಅಂತ ಅನ್ನೋದಾಗ ಕೆಲವು ಒಗಟಿನ ರೂಪದ ಕೆಲವು ಪದ್ಯಗಳನ್ನು, ಕೆಲವು ಶ್ಲೋಕಗಳನ್ನು ಹೇಳ್ತೀನಿ ಅಂತ ಮನಸ್ಸಿನಲ್ಲಿ ಮಾಡಿಕೊಂಡು ಅವಾಗ ಗಣಪತಿಗೆ ಏನು ಹೇಳ್ತಾರೆ ಅಂದರೆ, ನಾನೇನೋ ನಿರರ್ಗಳವಾಗಿ ಹೇಳ್ಬಿಡ್ತೀನಿ, ನೀನು ಅರ್ಥ ಮಾಡ್ಕೊಂಡು ಬರೀಬೇಕು ಅಂತ ಗಣಪತಿಗೆ ಹೇಳ್ಬಿಡ್ತಾರೆ. ಎಂಥ ಬ್ಯೂಟಿಫುಲ್ ಕಂಡೀಷನ್ ಆ್ಯಂಡ್ ಕಂಡೀಷನ್, ಅವ್ರೊಂದು ಕಂಡೀಷನ್ ಇವ್ರೊಂದು ಕಂಡೀಷನ್ ಆಗುತ್ತೆ, ಒಪ್ಕೋತಾರೆ. ಹೀಗೆ ಎರಡು ಭಾಗಗಳು ನಮಗೆ ಕಂಡುಬರುತ್ತೆ. ಸಂಪಾವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ, ಇತರ ವಿದ್ವಾಂಸರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದು ಸಂಶೋಧನೆ ಅಥವಾ ನಮ್ಮ ವಿಚಾರಕ್ಕೆ ನಿಲ್ಲತಕ್ಕಂಥದ್ದೇನು ಅಂದರೆ, ಮಹಾಭಾರತವನ್ನು ಮೊದಲು ಹೀಗೀಗ ಆಗಬೇಕು ಅಂತ ಬರೆದಿಟ್ಬಿಟ್ಟಿದ್ರು ಅಂತ ಒಂದು, ಅದ್ರ ಪ್ರಕಾರ ಆಗ್ತಾ ಹೋಯಿತು ಅಂತ. ಇನ್ನೊಂದು ಆಗಿದ್ದನ್ನು ಬರೆದ್ರು ಅಂತ. ಎರಡೂ ಕೂಡ ಪ್ರಚಲಿತದಲ್ಲಿರ್ತಕ್ಕಂಥದ್ದು. ಯಾರು ವೇದವ್ಯಾಸರು ಕೇವಲ ನಿಮಿತ್ತ ಮಾತ್ರ ಇದಕ್ಕೆ ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡ್ತಾರೆ, ಆದರೆ ವೇದವ್ಯಾಸರನ್ನ ದೇವರ ರೂಪಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ, ಅವ್ರು ನಿಮಿತ್ತ ಮಾತ್ರರು ಅಂತ ಹೇಳ್ತಾರೆ. ಅವರು ಬರೆದಿಟ್ಟಿದ್ರು, ಅವರು ಅಲ್ಲಿ ಬರೆಯೋ ಒಂದು ಪಾತ್ರ ಅಷ್ಟೇ ಅಂತ ಹೇಳ್ತಾರೆ. ನನಗೆ ಆ ಜಿಜ್ಞಾಸೆಗಳಿಗೆಲ್ಲ ಸಮಯ ಇಲ್ಲ, ಇರ್ತಕ್ಕಂಥದ್ದೇ ಕಡಿಮೆ ವಯಸ್ಸು ನಮಗೆ. ಆಯ್ತಲ್ಲ, ಬಂದಿದ್ಮೇಲೆಲ್ಲ ಬಂದಿರುವಾಗ ಎಲ್ಲನೂ ತಿಳ್ಕೊಂಡ್ಬಿಡ್ಬೇಕು. ನಾವೆಲ್ಲ ಬರುವಾಗ ರಿಟರ್ನ್ ಟಿಕೆಟು, ಪಾಸ್ಪೋರ್ಟು ತಗೊಂಡೇ ಬಂದ್ಬಿಟ್ಟಿದ್ದೀವಿ, ಬೋರ್ಡಿಂಗ್ ಪಾಸ್ ಸಮೇತ. ಆಯ್ತಲ್ಲ, ಡೇ ಟು ಟೈಮು ಗೊತ್ತಿಲ್ಲ ಅಷ್ಟೆ. ಮತ್ತು ಆ ಫ್ಲೈಟ್ ಇದೆಯಲ್ಲ, ಅದು ಆನ್ ಡಾಟು ಅಹಮದಾಬಾದಲ್ಲಿ ಬೀಳಲ್ಲ, 11 ಕೂತಿದ್ರು ಉಳಿಯಲ್ಲ. ಸೊ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ದಾಸರು ಅದನ್ನು ನಮ್ಗೆ ಹೆಚ್ಚಿಸ್ತಾರೆ. ಹಂಗೆ ಮಾಡಲ್ಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅಂತ ಕೇಳ್ಕೊತಾರೆ. ಅದರಿಂದ ಆ ಜಿಜ್ಞಾಸೆಗಳಲ್ಲಿ ವ್ಯಾಸರು ದೊಡ್ಡವ್ರ, ಅವ್ರ ದೇವರ ಅವತಾರವ, ಅವ್ರು ಹಂಗೆ ಮಾಡಿದ್ರ, ಅವ್ರು ಹಿಂಗೆ ಮಾಡಿದ್ರ, ಅವ್ರು ಮುಂಚೆ ಬರೆದಿರ್ತಿದ್ರ, ಈ ಜಿಜ್ಞಾಸೆಗಳಿಗೆ ಹೋಗ್ದಲ್ನೇ ಅಲ್ಲಿ ಏನು ಹಾಕಿದ್ದಾರೆ ಅಂತ. ಉದಾಹರಣೆಗೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಹೊಸ ತಿಂಡಿನ ನೀವು 5 ಸ್ಟಾರ್ ಹೋಟೆಲ್ನಲ್ಲಿ ಹೋಗಿ ತಿಂದಿದ್ದೀರಿ ಅಂತ ಇಟ್ಕೊಳ್ಳೋಣ. ಅಷ್ಟೆಲ್ಲ ಬೇಡ. 20 ವರ್ಷಕ್ಕೆ ಮುಂಚೆ ಒಬ್ಬರು ಯಾರು ನಾನು ಪಿಜ್ಜಾ ತಿಂದಿದ್ದೀನಿ ಅಂದರೆ ಏನಂತ ಹೇಳ್ತಿದ್ದೀವಿ ನಾವು, ಏನಿರುತ್ತೆ ಗೊತ್ತಿರುತ್ತೆ ಅಂತ. ಏನೋ ಗೊತ್ತಿರಲಿಲ್ಲ ನಮಗೆ. ಈಗಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾನು ಇದರ ತನಕ ಪಿಜ್ಜಾ ತಿಂದಿಲ್ಲ, ಬದುಕಿದ್ದೀನಿ, ತಿನ್ನೋದಿಲ್ಲ. ನಾನು ಮಿಕ್ಕ ವರ್ಷಗಳಲ್ಲಿ ನಾನು ತಿನ್ನೋದಿಲ್ಲ ಅಂತ ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ ಏನು ಹಾಕಿದ್ದಾರೆ ಅಂತ ನಿಮ್ಗೆ ಯಾಕೆ ಬೇಕು? ಮಾಡ್ದವನು ಯಾರು ಅಂತ ಏನಾರಬೇಕು. ಮತ್ತು ಇನ್ನೊಂದು ಗುಟ್ಟು ಹೇಳ್ಬಿಟ್ಟಿರ್ತೀನಿ, ಮಾಡಿರೋರು ಏನೇನು ಹಾಕಿದ್ದಾರೆ ಅಥವಾ ಹೆಂಗೆ ಮಾಡ್ತಾರೆ ಅಥವಾ ಎಲ್ಲಿ ಮಾಡಿದ್ದಾರೆ ಅಂತ ಏನಾದ್ರು ನೀವು ಒಂದ್ಸತಿ ಹೋಗಿ ನೋಡಿಬಿಟ್ರೆ ಮುಂದೆ ತಿನ್ನಲ್ಲ. ಹಾಗಾಗಿ ವ್ಯಾಸರು ದೇವರು ಅಲ್ವೋ, ಅವತಾರನೋ ಅಲ್ವೋ, ಋಷಿನೋ ಅಲ್ವೋ, ಕೇವಲ ಒಂದು ಅಂಬಿಗರ ಪೆಣ್ಣಿನಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ. ಪರಾಶರರು ದೀಪದಲ್ಲಿ ಅಂಬಿಗನ ಪೆಣ್ಣಿನಲ್ಲಿ ಹುಟ್ಟಿದ್ದು ಅಂತ ಹೇಳಿ ಬರ್ತಕ್ಕಂಥದ್ದು ಸತ್ಯವತಿ ಅಂತೆಲ್ಲ ತಮ್ಮ ಕಥೆಗಳು ಗೊತ್ತಿದೆ, ಅದರ ಬಗ್ಗೆ ಬೇಡ. ಅಲ್ಲಿಗೆ ಒಂದಂತೂ ನಿಜ, ಇವತ್ತಿನ ನಾವೇನು ಜಾತಿ ವ್ಯವಸ್ಥೆ ಅಂತ ಕರ್ಕೊಂಡ್ರಿ, ಅಥವಾ ಇದೆಲ್ಲ ಕೇವಲ ಒಂದು ವರ್ಗಕ್ಕೆ, ಮೇಲ್ವರ್ಗಕ್ಕೆ ಮಾತ್ರ ಸೀಮಿತವಾದ್ದು, ಅವರಿಂದನೇ ಎಲ್ಲ ಆಗಿದ್ದು ಅಂತ ಏನು ಆರ್ಗ್ಯುಮೆಂಟ್ ಇವತ್ತಿನ ದಿವಸ ನಾವು ಹೇಳ್ಕೊಂಡು ಅದನ್ನು ಹೀಯಾಳಿಸೋದಕ್ಕೆ ಹೋಗ್ತೀವಿ, ಅದು ಅವತ್ತು ಆಗಿರಲಿಲ್ಲ ಅನ್ನೋದು ಸಾರ್ವಕಾಲಿಕ ಸತ್ಯ. ಅದನ್ನು ನಾವು ನೆನೆಸ್ಕೊಂಡ್ಬಿಟ್ರೆ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಬಂದಾಗ ಆತನ ಆತ್ಮ, ಆ ಆತ್ಮದ ಶಕ್ತಿ ಎಷ್ಟಿರಬೇಕು, ಆ ಸೋಲು ಎಷ್ಟು ಪ್ಯೂರಿಫೈ ಆಗಬೇಕು ಅನ್ನೋದನ್ನು ಹೇಳೋದಕ್ಕೋಸ್ಕರ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಂಥ ಸಂದರ್ಭದಲ್ಲಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳ್ತಕ್ಕಂಥದ್ದು. ಅಂದರೆ ಕೋಲಾರದಲ್ಲಿ ಚಿನ್ನ ಸಿಕ್ಕುತ್ತೆ, ಹಟ್ಟಿ ಚಿನ್ನ ಸಿಕ್ಕುತ್ತೆ, ಹೋಗಿ ನೀವು ಒಂದು ಸ್ವಲ್ಪ ಮಣ್ಣು ತಗೊಂಬಂದ್ಬಿಟ್ಟು ನೆಕ್ಲೆಸ್ ಮಾಡಾಕಿದ್ರೆ ಮನೆಯವ್ರು ಏನು ಹೇಳ್ತಾರೆ? ಮಣ್ಣು ತಾನೆ, ಚಿನ್ನ ಇದೆ ಅದರಲ್ಲ, ಅದರದ್ದೇ ಒಂದು ನೆಕ್ಲೆಸ್ ಮಾಡಾಕ್ಬಿಟ್ರೆ ಕಪಾಳ ಕೊಡ್ದು ಯಾಕೋ ಇವ್ರನ್ನೆಲ್ಲೋ ಸೇರಿಸ್ಬೇಕೇನೋ ಅಂತಾರೆ, ತಲೆ ಸರಿ ಇಲ್ವೇನೋ ಅಂತ. ಆ ಮಣ್ಣಿನಲ್ಲಿ ಚಿನ್ನ ಇದೆ, ಆ ಚಿನ್ನವನ್ನು ಸಂಸ್ಕರಿಸಬೇಕು ಅಂತ. ಇಟ್ ಹ್ಯಾಸ್ ಟು ಗೋ ಥ್ರೂ ಎ ಪ್ರೋಸೆಸ್ ಅಂತ. ಆ ಪ್ರೋಸೆಸ್ ಮಾಡಿದಾಗ ಅದು ಚಿನ್ನ ಆಗುತ್ತೆ. ಚಿನ್ನ ಹಾಕ್ಬಿಟ್ಮೇಲೆ ಸಾಕಾಯ್ತು ಅಂದರೆ ಮೊದಲು ನೀರಿನಲ್ಲಿ ಇರೋ ಮಣ್ಣನ್ನೆಲ್ಲ ತೊಳಿಬೇಕು, ಇತ್ಯಾದಿ ಇತ್ಯಾದಿ ಕಾರ್ಯಕ್ರಮಗಳು ಮಾಡಬೇಕು.
ಕೊನೆಯಲ್ಲಿ ಏನು ಮಾಡ್ತೀವಿ ನಾವು? ಪುಟವಿಟ್ಟ ಚಿನ್ನದಂತೆ ಅಂತ ಹೇಳ್ತೀವಿ ನಾವು. ಅಪರಂಜಿ ಮಾಡ್ಕೊಳ್ಬೇಕಾದ್ರೆ ಅದನ್ನು ಕಾಯಿಸಬೇಕು. 1000 ಡಿಗ್ರಿಗಳಲ್ಲಿ ಹೋಗಿ ಕಾಯಿಸಿ ಎಲ್ಲ ಮಾಡಬೇಕು. ಬೇರೆ ಎಲ್ಲ ಆ್ಯಸಿಡ್ಗಳಲ್ಲಿ ಆಗೋದಿಲ್ಲ, ನೈಟ್ರಿಕ್ ಆ್ಯಸಿಡಲ್ಲಿ ಮಾತ್ರ ಕರಗ್ತಕ್ಕಂಥದ್ದು ಅಂತ. ಅದಷ್ಟು ಮಾಡಿಕೊಂಡಾದ್ಮೇಲೆ ಅದು ಚಿನ್ನ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಒಂದು ಗ್ರಂಥ ಸುಮ್ಮನೆ ಆಗೋದಿಲ್ಲ. ಆ ಗ್ರಂಥವನ್ನು ಮಾಡ್ಕೊಳ್ತಕ್ಕಂಥದ್ದಕ್ಕಾಗಬೇಕಾದ್ರೆ ಅಷ್ಟು ದಿಗ್ದರ್ಶನವಾಗಬೇಕಾಗುತ್ತೆ. ಎಷ್ಟು ಹೆಸರುಗಳ್ರಿ, ಎಷ್ಟು ಹೆಸರುಗಳು ಮಹಾಭಾರತದಲ್ಲಿ ಬಂದೋದಂಥದ್ದು. ಒಬ್ಬ ಕೇವಲ ಕತೆಗಾರ ಅಂತ ತಿಳ್ಕೊಳ್ಳೋಣ ವ್ಯಾಸರನ್ನ. ನಾವು ಕತೆಗಾರ ಅಂತ ತಿಳ್ಕೊಂಡ್ರು ಕೂಡ ಎಷ್ಟು ಪಾತ್ರಗಳನ್ನು ಎಲ್ಲೆಲ್ಲಿ ಯಾವಾಗ ಯಾವಾಗ ಹಾಕಬೇಕು ಅಂತ ಎಲ್ಲಿಗೆ ಯೋಚನೆ ಬಂತು? ಫ್ಲ್ಯಾಶ್ ಬ್ಯಾಕಲ್ಲೊಂದು ಫ್ಲ್ಯಾಶ್ ಬ್ಯಾಕು, ಮುಂದೆ ಆಗ್ತಕ್ಕಂಥದ್ದನ್ನು ಫ್ಲ್ಯಾಶ್ ಬ್ಯಾಕಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲಿ ನಿಮಗೆ ಸಿಕ್ಕುತ್ತೆ? ಇದೆಲ್ಲನೂ ಯಾವ ಕವಿಗಳಲ್ಲೂ ಸಿಗ್ತಕ್ಕಂಥದ್ದಲ್ಲ. ಎಂದು ಪ್ರಪಂಚದಲ್ಲಿ ಇನ್ನೂ ಅಕ್ಷರನೇ ಯಾರಿಗೂ ಗೊತ್ತಿರಲಿಲ್ವೋ ಆಗ ನಮಗಿಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕೃತಿ, ಗ್ರಂಥ, ಕಾವ್ಯ ಬೇಕಾದ ಕರ್ಕೊಳ್ಳಿ, ಅದಿತ್ತಲ್ಲ. ನಡೆದಿದ್ದನ್ನು ಬರೆದ್ರು, ಬರೆದಿದ್ದಂತೆ ನಡೀತೋ ಅದೆಲ್ಲ ಆಮೇಲೆ ಚರ್ಚೆಗೆ, ವಿದ್ವಾಂಸರಿಗೆ. ಅದನ್ನು ಬಿಟ್ಬಿಟ್ರೆ ನಮಗೇನಾಗುತ್ತೆ? ಅಷ್ಟು ಪಾತ್ರಗಳು ಬಂತು. ಆ ಪಾತ್ರಗಳನ್ನು ಕೊಡುವಂಥ ಸಂದರ್ಭದಲ್ಲಿ ವಿಜ್ಞಾನವನ್ನು ಇಟ್ಟರು ಅಲ್ಲಿ. ಇವತ್ತಿನ ದಿವಸ ನಾವೇನು ಶಸ್ತ್ರಾಸ್ತ್ರಗಳು ಅಂತ ಕರಿತೀವಿ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ರು. ಆ ಇಟ್ಟಂಥ ಸಂದರ್ಭಗಳನ್ನು ಮಾಡಿದ್ರು. ದ್ರೌಪದಿಯ ಒಂದು ವಸ್ತ್ರಾಪಹರಣ ಅಂತ ಯಾರೂ ಅನ್ಲಿಕ್ಕೆ ಕೂಡ್ದು. ನಮಗೆಲ್ಲ ಪಾಠಗಳಲ್ಲಿ ಅದನ್ನು ಬರೆದಿರ್ತಕ್ಕಂಥದ್ದು ಅದಿದೆ. ದಯಮಾಡಿ ಯಾರನ್ನು ಕೂಡ ಅಕ್ಕ ತಂಗಿ ನಮ್ಮ ಈ ದೇಶದ ಮಾತೆಯರ ಮೇಲೆ, ದೇಶ ಯಾಕೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ಹೆಣ್ಣು ಜೀವದ ಮೇಲೆ ಯಾರಿಗಾದ್ರೂ ಕೂಡ ಕಿಂಚಿತ್ತಾದರೂ ಅಭಿಮಾನ ಅಂತಿದ್ರೆ ಅವರು ವಸ್ತ್ರಾಪಹರಣ ಅನ್ಕೊಡ್ದು ವಸ್ತ್ರಾಕ್ಷಯ ಅನ್ಬೇಕು. ಅದು ಅಟೆಂಪ್ಟೆಡ್ ಔಟ್ರೇಜಿಂಗ್ ಮಾಡೆಸ್ಟಿ ಆಫ್ ದಿ ವುಮನ್ ಅಷ್ಟೇ. ಅಲ್ಲಿ ಅವಳ ಮಾನ ಪೂರ್ತಿ ಹರಣ ಆಗಲಿಲ್ಲ. ಮಾನವನ್ನು ಕಾಪಾಡಿದಂಥ ಒಂದು ಶಕ್ತಿ ಬಂತು. ದಾಸರು ಬರೆದರು, ರಂಗನೊಲಿದ ನಮ್ಮ ಕೃಷ್ಣನೊಲಿದ, ಅಂಗನೇ ದ್ರೌಪದಿಗೆ ವಸ್ತ್ರಾಕ್ಷಯವೆನ್ನುತ್ತಾ ರಂಗನೊಲಿದ ನಮ್ಮ ಕೃಷ್ಣನೊಲಿದ ಅಂತ. ನೋಡಿ, 1 ಸೆಕೆಂಡ್ನಲ್ಲಿ ಕಾವ್ಯ ಅಂತಲೇ ಇಟ್ಕೊಳ್ಳೋಣ. ಇಂಗ್ಲೀಷಿನ ಕಾವ್ಯಗಳನ್ನು ಓದಿದವರಿದ್ದಾರೆ, ಅದರದ್ದು ಕೃತಿಗಳನ್ನ ಓದಿದವರಿದ್ದಾರೆ. ಒಮ್ಮೆಲೆ ಈ ಎಂಡಿಂದ ನೆಗೆಟಿವಿಟಿಯಿಂದ ಆ ಕಡೆ ಎಂಡಿಗೆ ಪಾಸಿಟಿವಿಟಿಗೆ ವಿತಿನ್ ಎ ಸೆಕೆಂಡ್ ಹೊರಟೋಯ್ತಲ್ಲ, ಯಾರ ಕೈಲೂ ಆಗಲಿಲ್ವಲ್ಲ. ಆ ಒಂದು ಪ್ರಸಂಗವನ್ನು ಇಂಡಿಯನ್ ಪೀನಲ್ ಕೋಡ್ಗೆ ನಾನು ಹೋಲಿಸ್ಕೊಂಡೆ. ವ್ಯಾಸರು ಯಾಕೆ ದ್ರೌಪದಿಗೆ ಈ ಥರ ಅನ್ಯಾಯ ಮಾಡಿಬಿಟ್ರು? ಇದು ನನಗೆ ಕೇಳೋವಂಥ ಪ್ರಶ್ನೆ. ಅಲ್ಲ ಸರ್, ಈ ಎಪಿಸೋಡೇ ತೆಗೆದಾಕ್ಬಿಡ್ಬೋದಾಗಿತ್ತಲ್ಲ ಅಂತ ನೋಡಿ, ಯೋಚನೆ ಮಾಡಬೇಕಾದಂಥದ್ದು. ವ್ಯಾಸರಿಗೆ ಹೆಣ್ಣಿನ ಮೇಲೆ ಗೌರವ ಇರಲಿಲ್ವಾ? ಯಾಕೆ ಅದನ್ನು ತಂದರು ಅಂತ. ಆ ಒಂದು ಪ್ರಸಂಗದಿಂದ ಧರ್ಮ ಅಧರ್ಮ ಏನು ಅನ್ನೋದನ್ನು ಸ್ಪಷ್ಟವಾದ ರೇಖೆಗಳಲ್ಲಿ ತಿಳಿಸ್ಕೊಡೋದು ಉದ್ದೇಶ ವ್ಯಾಸರಿಗಿತ್ತು. ಅದರ ಎಷ್ಟರ ಮಟ್ಟಿಗೆ ಅದರ ಒಂದು ಇಂಪ್ಯಾಕ್ಟ್ ಇತ್ತು ಅಂತಂದರೆ 70, 80, 90ರ ದಶಕದ ಚಲನಚಿತ್ರಗಳಲ್ಲಿ ಹೀರೋ ಇಂಟ್ರೊಡಕ್ಷನ್ನೇ ಹೀರೋಯಿನನ್ನು ವಿಲನ್ ರೇಪ್ ಮಾಡಕ್ಕೆ ಬಂದಾಗ ಬದುಕಿಸಿ ಅವಳನ್ನ ಕಾಪಾಡಿದಂಥದ್ದು ಅಂತ. ನೋಡಿ, ನಾವು ಹೀರೋನ್ನ ಯಾವ ರೀತಿಯಾಗಿ ಚಿತ್ರಿಸ್ತಿದ್ವಿ ಅಂತಂದರೆ, ಅವಳು ಯಾವುದೋ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ, ಒಬ್ಬ ವಿಲನ್ನು ಅವಳನ್ನು ಅತ್ಯಾಚಾರ ಮಾಡೋದಕ್ಕೋ ಮತ್ತೊಂದಕ್ಕೋ ದುಷ್ಟರು ಕೂಟ ಇರುತ್ತೆ. ಆಗ ಎಲ್ಲಿಂದ ನಾವು ಜೈ ಅಂತ ಹಾರಿ ಬಂದು ಅವಳನ್ನು ಕಾಪಾಡದೆ 10 ಜನಕ್ಕೆಲ್ಲ ಹೊಡೆದು ನಡಿ ಅಂತ ಕರ್ಕೊಂಡು ಹೋಗುವಂಥದ್ದು. ಎಷ್ಟು ಚಲನಚಿತ್ರಗಳಿಗೆ ಸರಕಾಗೋಯ್ತು ಒಂದು ದ್ರೌಪದಿ ವಸ್ತ್ರಾಕ್ಷಯದ ಸನ್ನಿವೇಶ. ಅಲ್ಲಿಗೆ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತು? ವಿ ಕ್ರಿಯೇಟೆಡ್ ಎ ವ್ಯಾಲ್ಯೂ ದೇರ್ ಅಂತ. ಏನಾಯಿತು? ಹೆಣ್ಣಿನ ಮಾನದ ಒಂದು ಭಾಗ ಏನಿತ್ತು, ಒಂದು ಸ್ತ್ರೀ ಕುಲಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನಿತ್ತು, ಆ ವಿಚಾರವನ್ನು ಪ್ರಪಂಚಕ್ಕೆ ತಿಳಿಸಿಕೊಡುವ ರೀತಿ ಮೊದಲನೇದು. ಎರಡನೇದು, ಯಾರು ಕೂಡ ದುಶ್ಯಾಸನ ಆಗಬಾರದು ಅಂತಕ್ಕಂಥ ಸಾರಿ ಹೇಳ್ತಕ್ಕಂಥ ವಿಚಾರ ಇರ್ಬೋದು. ಒಂದು ವೇಳೆ ನೀನು ಇಂಥದ್ದು ಕೈ ಹಾಕಿದ್ರೆ ನಾಳೆ ಬೆಳಗ್ಗೆ ಯಾವ 18 ಅಕ್ಷೋಹಿಣಿ ಸೈನ್ಯ 18 ದಿನಗಳಲ್ಲಿ ನಿರ್ನಾಮವಾಗೋಯ್ತೋ ಹಾಗೆ ನಿಮ್ಮ ವಂಶಗಳು ನಿರ್ನಾಮ ಆಗುತ್ತೆ ಅಂತಕ್ಕಂಥ ಸಾರಿ ಹೇಳಿದಂಥ ವ್ಯಾಲ್ಯೂಸ್ನ ಕೊಟ್ಟಂಥ ಒಂದು ಪ್ರಸಂಗ ಅದಾಯಿತು. ಇಷ್ಟು ಕಾನೂನು ಮಾಡ್ಕೊಂಡ್ವಿ.
ಇಷ್ಟು ಕಾನೂನು ಮಾಡ್ಕೊಂಡ್ವಿ. ನಿನ್ನೆ ಪೇಪರ್ ನೋಡಿದೆ, 4 ವರ್ಷದ 5 ವರ್ಷದ ಹುಡುಗಿ ಮೇಲೆ ಯಾವನೋ ಕಾಮಕ ಎರಗಿ ಬಿದ್ದಿದ್ದಾನೆ. ಹಾಗಾದರೆ ಮಹಾಭಾರತ ಫೇಲ್ ಆಯಿತಾ, IPC ಫೇಲ್ ಆಯಿತಾ, ಪೋಕ್ಸೋ ಆ್ಯಕ್ಟ್ ಫೇಲ್ ಆಯಿತಾ? ಫೇಲ್ ಆಗಿದ್ದು ಮಹಾಭಾರತನೇ ಆಗಲಿ ಅಥವಾ IPCನೇ ಆಗಲಿ, ಪೋಕ್ಸೋ ಆ್ಯಕ್ಟೇ ಆಗಲಿ ಅಥವಾ ಇತ್ಯಾದಿ ಇನ್ಯಾವುದೇ ಕಾನೂನನ್ನಾಗಲಿ ಆ ಪುರುಷ ಮೃಗನ ತಲೆಗೆ ಹಾಕೋದ್ರಲ್ಲಿ ಸಮಾಜ ಫೇಲ್ ಆಯಿತು. ತಾಯಿ ತಂದೆಯರು ನನಗೆ ದ್ರೌಪದಿ ನಾನು ಆಗಿದ್ದೆ ಅಂತ ಒಂದು ಕ್ಷಣ ಊಹಿಸ್ಕೊಂಡ್ಬಿಟ್ರೆ, ನನ್ನ ಮಗಳು ದ್ರೌಪದಿ ಆಗಿದ್ಲು ಅಂತ ಊಹಿಸ್ಕೊಂಡ್ಬಿಟ್ರೆ, ತನ್ನ ಮಗನಿಗೆ ಈ ಥರ ಮಾಡುವಂಥ ಯಾವ ತಾಯಿ ಹೇಳ್ಕೊಡ್ತಾಳೆ ಹೇಳ್ರಿ? ಯಾವ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಹೇಳ್ರಿ? ಸಮಾಜ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಸಂವಿಧಾನವನ್ನು ನಾವು ಬರ್ಕೊಂಡಾಗ ಅಂಬೇಡ್ಕರ್ ಅವರು ಇದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಭಾರತ ವಿವಿಧ ವಿಚಾರಗಳನ್ನು ತುಂಬಿರ್ತಕ್ಕಂಥದ್ದು, ವೈವಿಧ್ಯತೆ ಇದೆ, ಆಚಾರಗಳಲ್ಲಿ ವೈವಿಧ್ಯತೆ ಇದೆ, ವಿಚಾರಗಳಲ್ಲಿ ವೈವಿಧ್ಯತೆ ಇದೆ, ಉಡುಗೆ ತೊಡುಗೆ, ಆಟ ಊಟ ಓಟ ಪಾಠ ಎಲ್ಲಗಳಲ್ಲಿ ವೈವಿಧ್ಯತೆ ಇದೆ. ಸರ್ವರಿಗೂ ಅನುಕೂಲ ಆಗುವಂಥದ್ದು ಒಂದು ಫ್ರೀ ಸೈಜ್ ಕ್ಲೋತಿಂಗ್ ಇರಬೇಕು ಅಂತ ಮಾಡಿ ಕಾನ್ಸ್ಟಿಟ್ಯೂಷನ್ ಮಾಡಿಕೊಟ್ಟಿತ್ತು. ಅಷ್ಟು ಮಾಡಿಕೊಟ್ರು ನೋಡಿ. ಎಲ್ಲ ಭಾಷೆಗಳಲ್ಲಿ ಇವತ್ತಿನ ದಿವಸನೂ ಕೂಡ ಯಾವುದನ್ನು ನಾವು ರಂಗಕ್ಕೆ ತಂದಿದ್ದೀವಿ ಅಂತಂದರೆ ಮಹಾಭಾರತದ ಅಂಕಣಗಳನ್ನು ರಂಗಕ್ಕೆ ತಂದಿದ್ದೀವಿ ನಾವು. ಹೆಚ್ಚೇನು ಮಹಾಭಾರತದ ಈ ಎಲ್ಲ ವಿಚಾರಗಳನ್ನು ಪರಕೀಯರು, ಬೇರೆ ರಾಷ್ಟ್ರದವರು ಪ್ರಪಂಚದಾದ್ಯಂತ ಕೊಂಡಾಡಿ ಅವುಗಳನ್ನ ಅವರವರ ಭಾಷೆಗಳಲ್ಲಿ ಎನಾಕ್ಟ್ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಒಂದು ಗ್ರಂಥ ಅಂತ ಕರ್ಕೊಳ್ಳಿ, ಕಾವ್ಯ ಅಂತ ಕರ್ಕೊಳ್ಳಿ, ಕೃತಿ ಅಂತ ಕರ್ತ್ಕೊಳ್ಳಿ, ತಲೆ ಕೆಟ್ಟು ಬರೆದಿದ್ದು ಅಂತ ಕರ್ತ್ಕೊಳ್ಳಿ, ಅದು ಅಷ್ಟು ವರ್ಷಗಳ ಕಾಲ ಒಬ್ಬರಿಗೆ ನಿಂತ್ಕೋತಲ್ಲ. ಆ ಗಟ್ಟಿತನ ಎಲ್ಲುಳಿತು ಅಂತಂದರೆ ಆ ಪಾತ್ರ ಮತ್ತು ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿದಾಗ. ಇವತ್ತಿನ ಅಳತೆಗೋಳಿನಲ್ಲಿ ನೋಡಿದಾಗ ಕೆಲವು ನಮಗೆ ಅನ್ಯಾಯ ಅನಿಸುತ್ತೆ. ಯಾಕೆ? ವಿ ಹ್ಯಾವ್ ಡಿಫೈನ್ಡ್ IPC, ವಿ ಹ್ಯಾವ್ ಡಿಫೈನ್ಡ್ ಮೊನ್ನೆ ತಾನೇ ಹೊಸದಾಗಿ ಹೋದ ವರ್ಷ ಮಾಡ್ಕೊಂಡಿರ್ತಕ್ಕಂಥದ್ದು ಭಾರತೀಯ ನ್ಯಾಯ ಸಂಹಿತೆ ಅಂತ ಬರೆದುಕೊಂಡ್ವಿ. ನ್ಯಾಯ ಸಂಹಿತೆನೇ ಇರಲಿ ಅಥವಾ ಇಂಡಿಯನ್ ಪೀನಲ್ ಕೋಡ್ ಬ್ರಿಟಿಷರು ಕೊಟ್ಟಿದ್ದೇ ಇರಲಿ ಅಥವಾ ಇನ್ಯಾವುದೇ ಇರತಕ್ಕಂಥ ಪೀನಲ್ ಆ್ಯಕ್ಷನ್ಗಳಿರಲಿ, ಅದನ್ನೆಲ್ಲ ಮಾನವ ಮಾಡ್ಕೊಳ್ಳುವಾಗ ಏನನ್ನು ನೋಡಿ ಮಾಡ್ಕೊಂಡಿದ್ದಾನೆ? ಬೀದಿ ನಾಯಿ ಥರ ನಮ್ಮ ಹೆಣ್ಮಕ್ಳು ಹಾಳಾಗಬೇಕಾ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಮಾಡಿಕೊಂಡು ಮಾನವಗೊಮ್ಮೆ ಇಟ್ಕೊಂಡ್ವಿ. ಇಂಥವನ್ನೆಲ್ಲ ಮಾಡಿದಾಗ ಏನಾಯಿತು? ನಮಗೆ ಇವತ್ತಿನ ಕಾಲಕ್ಕೆ ಕಾಣೋದೇನು ಅಂತಂದರೆ, ನೇರವಾಗಿ ಆ ಪ್ರಸಂಗಕ್ಕೆ ಬರ್ತೀನಿ, ಅದ್ರ ಬಗ್ಗೆ ಭಾಳ ಚರ್ಚಿತ ವಿಷಯ ಆಗಿದೆ, ನನ್ನನ್ನು ಕೇಳ್ತಿರ್ತಾರೆ. ಇವಳು ಆ ಒಂದು ಮಾಯದ ಅರಮನೆಯಲ್ಲಿ ಹೋದಾಗ ನೀರಿಲ್ಲದ ಕಡೆ ನೀರಿದೆ ಅಂದ್ಕೊಂಡು ಪಂಚೆ ಎತ್ಕೊಂಡು ಹೋಗ್ಬಿಟ್ಟ ಧೃತರಾಷ್ಟ್ರ, ಇವನು ದುರ್ಯೋಧನ. ಅದನ್ನು ನೋಡಿ ಕಿಸಕ್ಕಂತ ನಕ್ಬಿಟ್ಲು. ಅದಕ್ಕೆ ಅವನಿಗೆ ಅವಮಾನ ಆಯಿತು ಅಂತ. ಇನ್ನೊಂದು ಕಡೆ ಖಾಲಿನಲ್ಲ ಅಂತ ಹೋದ, ನೀರಿದ್ಬಿಟ್ಟಿತ್ತು, ಅಲ್ಲಿ ದಬಕ್ಕಂತ ಬಿದ್ದು ಹೋಗ್ಬಿಟ್ಟ ಅಂತ ತಥಾಕಥಿತವಾಗಿ ನಮಗೂ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಮೂಲ ಮಹಾಭಾರತವನ್ನು ನೋಡಿದಾಗ ಇವಕ್ಕೆಲ್ಲ ಅಪಚಾರ ಅಂತ ಗೊತ್ತಾಗುತ್ತೆ. ಅದು ಹೇಗೂ ಇರಲಿ, ಕತೆಗೆ ಹಾಗಿರಲಿ. ಅವಳು ನಕ್ಕದ್ಲು ಅದಕ್ಕೋಸ್ಕರ ಅಂತ ಆಯ್ತಪ್ಪ, ಅವಳು ನಕ್ಕದ್ಲು, ಅದಕ್ಕೆ ನೀವು ಅವಳು ಬಟ್ಟೆ ಎಳೆದ್ಬಿಡೋದೆ, ಅದಕ್ಕೆ ತಕ್ಕ ಶಿಕ್ಷೆನೇ. ನಿಮ್ಮ ಹುಡುಗ ನಾಳೆ ಬೆಳಗ್ಗೆ ನಿಮ್ಮನೆಯಲ್ಲಿ ಆ ಹುಡುಗಂದು ಬರ್ತ್ಡೇ ಇದೆ, ಇವತ್ತು ಹೋಗಿ ಒಂದು 25 ಕ್ಯಾಡ್ಬರೀಸ್ ಚಾಕ್ಲೇಟ್ ತೊಗೊಂಬಂದು ಇಟ್ಟಿದ್ದೀರಿ, ನಾಳೆ ಅವನಿಗೆ ಕೊಡೋದು, ಅವನ ಫ್ರೆಂಡ್ಸ್ಗೆ ಕೊಡೋದು. ಇದೇ ಥರ ಭಾನುವಾರ ಒಳ್ಳೆ ಊಟ ಆಗಿದೆ, ತಂದೆ ತಾಯಿ ಮಲಗಿದ್ದಾರೆ, ಒಂದು ಹುಡುಗ ಅವನಿಗೊಂದು ತಂಗಿನೋ ಅಕ್ಕನೋ ಇದ್ದಾರೆ, ಇಬ್ಬರು ಪ್ಲ್ಯಾನ್ ಮಾಡ್ತಾರೆ. ಅಪ್ಪ ಅಲ್ಲಿ ಇಟ್ಟಿದ್ದಾರೆ, ಎಲ್ಲಿ ಬೀರು ಮೇಲೆ ಚಾಕ್ಲೇಟು, ಏನಾದರೂ ಮಾಡಿ ಒಂದೊಂದು ತಿಂದು ಬಿಡೋಣ ಅಂತ. ಮನುಷ್ಯ ಸಹಜವಾಗಿರ್ತಕ್ಕಂಥದ್ದು. ಒಂದು ಕುರ್ಚಿ ಹಾಕೋತಾರೆ, ನಿಧಾನಕ್ಕೆ ತೊಗೊಂಬಂದು ಆ ಹುಡುಗ ನಿಂತ್ಕೋತಾನೆ, ಆ ಹುಡುಗಿ ಅವನ ಭುಜದ ಮೇಲೆ ಹಾಕ್ತಾಳೆ, ತೊಗೊಂಡ್ಬಿಡ್ತಾರೆ. ಒಂದು ತಗೊಳ್ಳುವಾಗ ಇನ್ನೊಂದು ಬಿದ್ದು ಡಬಾರಮ್ಮ ಶಬ್ದ ಆಗಿಬಿಡುತ್ತೆ. ಏನದು ಅಂತಾಳೆ ಅವರಮ್ಮ ಅಲ್ಲಿಂದ. ಬೆಕ್ಕು ಬಂದಿತ್ತಮ್ಮ ಅಂತಾನೆ. ನೋಡಿ, ಇನ್ಸ್ಟಿಂಕ್ಟ್, ಆಸೆ, ಅದನ್ನು ತಗೊಳಕ್ಕೆ ಹೋಗಿದ್ದ ರೀತಿ, ಗೊತ್ತಾದಾಗ ಹೇಳ್ತಕ್ಕಂಥ ಸುಳ್ಳು. ಆಮೇಲೆ ಬರಕ್ಕೆ ಬರ್ತಾರೆ, ಇದೇನು ಕೈ ಅಂತಂದರೆ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾನೆ, ಸಿಪ್ಪೆ ಬಿಡಿಸ್ಬಿಟ್ಟಿದ್ದಾನೆ, ತಿಂದ್ಬಿಟ್ಟಿದ್ದಾನೆ, ಕೈ ಹಿಂಗೆ ಇಟ್ಕೊಂಡಿದ್ದಾನೆ, ಕೈಯಲ್ಲಿ ಏನಿದೆ ತೆಗಿ ಅಂತಂದರೆ ಏನಿಲ್ಲ ಅಂತಾನೆ. ಅವರಮ್ಮ ಇನ್ನೇನು ಕೈ ಎಳಿತಾರೆ ಅನ್ನೋ ಕೆಳಗೆ ಬಿಟ್ಬಿಟ್ಟಿರ್ತಾನೆ, ಕೈ ತೋರಿಸ್ತಾನೆ ಏನಿಲ್ಲ ಅಂತ. ಇನ್ಸ್ಟಿಂಕ್ಟ್ ಅಲ್ವಾ? ಮನುಷ್ಯ ಬಂದಾಗ ವಯೋಸಹಜವಾಗಿ
ಭಗವಂತ ನೀಡಿದಂಥ ಕಲ್ಪನೆ ಲೀಲೆ ಒಂದು ಲಿಂಗಿ ಇನ್ನೊಂದು ಲಿಂಗಕ್ಕೆ ಆಕರ್ಷಣೆ ಆಗೋದು ಸಹಜವಾಗಿರ್ತಕ್ಕಂಥದ್ದು. ಬೇರೆ ಪಾಶ್ಚಾತ್ಯ ದೇಶಗಳಲ್ಲಿ ಇವತ್ತು ಒಂದು ಹೊಸ ಥರದ ಪಾರ್ಟಿ ಪ್ರಾರಂಭ ಆಗಿದೆ. ಏನು ಅಂತಂದರೆ, ನಮ್ಮ ಹುಡುಗ ಹುಡುಗಿನ ಪ್ರೀತಿಸ್ದ ಅಂತ ಪಾರ್ಟಿ ಕೊಡೋದು. ಇದರಲ್ಲಿ ಏನ್ರಿ ವಿಶೇಷ, ನಮ್ಮವ್ರು ಬನ್ನಿ ಬೇಕಾದಷ್ಟು ಪಾರ್ಟಿ ಕೊಡ್ಬೋದು ಅಂತ. ಅವ್ರ ಚಿಂತನೆ ಅದಲ್ಲ, ಹುಡುಗಿನ ಪ್ರೀತಿಸ್ದ ಅಂತ, ಹುಡುಗನ್ನೇ ಪ್ರೀತಿಸ್ಲಿಲ್ವಲ್ಲ ಅಂತ. ಈ ಮಟ್ಟಕ್ಕೆ ಪಾಶ್ಚಾತ್ಯದಲ್ಲಿ ಬಂದಿದೆ. ಅಂದರೆ ನೋಡಿ, ಸಂತೋಷ ಅಂತ, ಆಕರ್ಷಣೆಗೆ ನೈಸರ್ಗಿಕವಾಗಿದ್ದಾರೆ ಅಂತ. ಈ ತರಹ ನೈಸರ್ಗಿಕ ವಿಚಾರಗಳನ್ನು, ಭಾವನೆಗಳನ್ನು ಪಾತ್ರಗಳ ಮುಖಾಂತರ ತೆಗೆದುಕೊಂಡು ಬಂದಾಗ ನನಗೆ ಅವಮಾನ ಮಾಡಿದ್ದಾಳೆ, ಅವಳಿಗೆ ಅವಮಾನ ಮಾಡ್ತೀನಿ ಅಂತ ಸುಳ್ಳು. ಅದು ಅವಮಾನದ ಭಾಗ ಅಲ್ಲ, ಅದು ದುರಾಸೆ ಭಾಗ. ಅದು ತಾವು ಪಾತ್ರಗಳನ್ನು ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ಇದೇ ಕಾರಣ ಕೂಡ ಮತ್ಸ್ಯಂತರಕ್ಕೆ ಹೋಗಿ ಫೇಲ್ ಆಗಿರ್ತಕ್ಕಂಥ ವ್ಯಕ್ತಿ ಅವನು. ಈಗ ನೇರವಾಗಿ ಆ ಒಂದು ದೃಶ್ಯಕ್ಕೆ ಬಂದುಬಿಡೋಣ. ಇವರು ಜೂಜಾಡಿ ಸೋತ್ಬಿಟ್ಟಿದ್ದಾನೆ. ಯಾರು? ಯುಧಿಷ್ಠಿರ ಸೋತ್ಬಿಟ್ಟಿದ್ದಾನೆ ಜೂಜಲ್ಲಿ. ಶಕುನಿಯ ಆ ಒಂದು ವಿಕೃತ ಆಟಕ್ಕೆ ರಾಜ್ಯ ಕಳ್ಕೊಂಡ, ತನ್ನೆಲ್ಲ ಇದನ್ನು ಕಳ್ಕೊಂಡ, ಬೊಡೆ ಬಂಗಾರ ಇತ್ಯಾದಿಗಳನ್ನೆಲ್ಲ ಕಳ್ಕೊಂಡ. ನಿಮಗೆಲ್ಲ ಗೊತ್ತು, ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ತುಂಬ ಜನ ಇದ್ದೀವಿ ಇಲ್ಲಿ ಆ ಥರ ಆಟಕ್ಕೆ ಆಡ್ಬಿಟ್ಟು 10 ರೂಪಾಯಿ ಗೆದ್ಬಿಟ್ಟು ಆಮೇಲೆ 1000 ರೂಪಾಯಿ ಕಳ್ಕೊಂಡು ಮನೆ ಮಟ್ಟ ಕಳ್ಕೊಂಡವ್ರು. ನಮಗೆಲ್ಲ ಪಾಠ ಆಗಕ್ಕಿದ್ದು ಬೇಡಪ್ಪ ಅಂತ ಅನ್ನೋದು. ಹಾಗೆ ಎಲ್ಲ ಕಳ್ಕೊಂಡಾದ್ಮೇಲೆ ದ್ರೌಪದಿನ ಪಣಕ್ಕಿಡ್ತಾನೆ. ಇಲ್ಲಿ 2 ತಾಂತ್ರಿಕವಾದ ವಾದ ವಿವಾದ ಬರುತ್ತೆ. ಯುಧಿಷ್ಠಿರ ರಾಜ್ಯಭ್ರಷ್ಟನಾದ ಮೇಲೆ ದ್ರೌಪದಿನ ಪಣಕ್ಕಿಡಕ್ಕೆ ಅಧಿಕಾರವಿತ್ತೆ ಅಂತ ಲೀಗಲ್ ಪಾಯಿಂಟ್ ಇದು. ಆಗೋಯ್ತಲ್ಲ, ಅವನು ಆಲ್ರೆಡಿ ದಾಸ ಆಗ್ಬಿಟ್ಟಿದ್ದಾನೆ. ಒಂದು ಆರ್ಗ್ಯುಮೆಂಟ್ ಏನು ಅಂದರೆ, ಯುಧಿಷ್ಠಿರನ ಜೊತೆಗೆ ಎಲ್ಲರೂ ಯಾರ್ಯಾರಿದ್ರು ಅವರೆಲ್ಲ ದಾಸರಾದರು ಅಂತ. ಅದು ಹಿಂದಿನ ರಾಜ್ಯದಲ್ಲಿ ಇತ್ತು. ಅರ್ಧ ರಾಜ್ಯ ಮಗಳು ಅಂತ ಯಾಕೆ ದಂಗೊರ ಓಡಿಸ್ತಿದ್ರು ಅಂದರೆ, ಇನ್ನರ್ಧ ತಾನಾಗೆ ಬರುತ್ತೆ ಅಂತ. ಅರ್ಧ ರಾಜ್ಯ ಮಗಳನ್ನ ಕೊಡ್ತೀನಿ ಅಂದರೆ, ಮಗಳನ್ನ ತಗೊಂಡಾದ್ಮೇಲೆ ಇನ್ನರ್ಧ ತಾನಾಗೆ ಬರುತ್ತೆ ಅಂತ. ಅದರ ಅರ್ಥ ಏನು ಅಂದರೆ, ಅವನ ಮುಂದೆ ಇವತ್ತಲ್ಲ ನಾಳೆ ಅದರಿಂದ ನನಗೆ ಬಂದೇ ಬರುತ್ತೆ ಅನ್ನೋ ಒಂದು ರೀತಿ. ಹಾಗೆ ಇಲ್ಲೇನಾಗಿತ್ತು, ದ್ರೌಪದಿಯನ್ನು ಪಣಕ್ಕಿಡ್ಬಹುದಾ ಅಂತ. ನನಗೆ ಸ್ವಲ್ಪ ಒಂಚೂರು ಗಾಂಧಾರಿ ಬಗ್ಗೆನೂ ಅದಕ್ಕೆ ಬೇಸರ ಆಗುತ್ತೆ ವ್ಯಾಸರ ಮೇಲೆ. ಧೃತರಾಷ್ಟ್ರನಿಗೆ ಹೆಣ್ಣು ಕೊಡೋರಿರಲ್ಲ. ನಾನೇನಾದ್ರು ತಪ್ಪಿದ್ರೆ ಸಂಪ ಅವ್ರು ಸರಿಪಡಿಸ್ಬೇಕು. ಯಾಕೆಂದರೆ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಏನಾದ್ರು ತಪ್ಪಿದ್ರೆ ಅಂತ. ಆಗ ಭೀಷ್ಮರು ಹೋಗಿ ಹಲ್ತಾರ್ ಕಡೆ ಕೇಳ್ತಾರೆ. ಕೇಳಿದಾಗ ಆಗಲ್ಲ ಅಂತಾಗುತ್ತೆ. ಕನ್ಯಾಶುಲ್ಕ ಅಂತ ಆಗಿರುತ್ತೆ. ಈಗ ಹೆಂಗೆ ವರದಕ್ಷಿಣೆ ಅಂತಿದೆ, ಆಗ ವಧು ದಕ್ಷಿಣೆ ಅಂತಿರುತ್ತೆ. ಮುಸಲ್ಮಾನರಲ್ಲಿ ಈಗಲೂ ಇದೆ, ಮೆಹರ್ ಅಂತ ಕೊಡ್ತಕ್ಕಂಥದ್ದು. ನಮ್ಮ ಇಮ್ತಿಯಾಜ್ ಇದ್ದಾರೆ, ಅವ್ರಿಗೆ ಗೊತ್ತಾಗಿರುತ್ತೆ. ಆ ಕನ್ಯಾಶುಲ್ಕವನ್ನು ಕೊಟ್ಟು ಧೃತರಾಷ್ಟ್ರನಿಗೊಬ್ಬನ ತರ್ತೀನಿ ಅಂತ ಹೋಗ್ತಾನೆ. ಇವತ್ತಿನ ಏನು ಕಂದಹಾರ್ ಅಂತ ನಾವೇನು ಕರಿತೀವಿ, ಅದು ಗಾಂಧಾರ ದೇಶ ಆಗಿರುತ್ತೆ. ವಿಶೇಷ ನಾನು ಹೇಳ್ತೀನಲ್ಲ, ಅದಕ್ಕೋಸ್ಕರ. ಆ ಗಾಂಧಾರ ರಾಜನ ಮಗಳು ಗಾಂಧಾರಿ ಆಗ್ತಾಳೆ. ವ್ಯಾಸರು ಅವಳು ಮೂಲ ಹೆಸರನ್ನ ಎಲ್ಲೂ ಹೇಳೋದಿಲ್ಲ. ಇವತ್ತು ನಮ್ಮ ಡಾಕ್ಟರ್ ಸೋಮೇಶ್ವರ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ದುಡ್ಡಿದೆ, ಮನೆ ಇದೆ, ಐಷಾರಾಮಿ ಕಾರಿದೆ, ಬಂಗ್ಲೆ ಇದೆ, ಎಲ್ಲ ಇದೆ. ಒಂದು ಪ್ರಾಬ್ಲಮ್ ಇದೆ ಸರ್. ಏನು ಅಂದರೆ, ನನ್ನನ್ನು ಯಾರೂ ಗುರುತಿಸೋದೇ ಇಲ್ಲ. ಐಡೆಂಟಿಟಿ ಕ್ರೈಸಿಸ್ ಅಂತ. ನೋಡಿ, ಹದಿಹರಿಯಕ್ಕೆ ಬಂದಂಥ ಮಕ್ಕಳು ಹೇಗಾಗ್ತಾರೆ, ಕನ್ನಡಿ ಮುಂದೆ ಸಮಯ ಜಾಸ್ತಿ ಕಳೀತಾರೆ. ವಿಕಾರವಾಗಿ ಇಲ್ಲೆಲ್ಲೋ ಒಂದು ಈ ಥರ ಏರೋಪ್ಲೇನ್ ಕಟಿಂಗ್ ಮಾಡ್ಕೋತಾರೆ. ಅಂದರೆ ಮಂದಿ ಮಧ್ಯ ನಾನು ಎದ್ದು ಕಾಣಬೇಕು ಅನ್ನೋ ಒಂದು ತುಡಿತ. ಒಂದು ವೇಳೆ ಫೇರ್ ಅಂಡ್ ಲವ್ಲಿ ನಿಜವಾಗ್ಲೂ ಕಪ್ಪಿರೋರನ್ನ ಬಿಳಿ ಮಾಡಿತ್ತು ಅಂದಿದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಜಾಸ್ತಿ ಸೇಲ್ ಆಗಬೇಕಾಗಿತ್ತಲ್ವಾ ಅದು?
ಅಲ್ಲಿಗೆ ಫೇರ್ ಆ್ಯಂಡ್ ಲವ್ಲಿ ಈಸ್ ಓನ್ಲಿ ಅಡ್ವರ್ಟೈಸ್ಮೆಂಟ್ ಕ್ರೀಮು ಅಂತ. ಹೇಮಮಾಲಿನಿ ಅವರಿದ್ದಾಗ ಲಕ್ಷ ಹಚ್ಕೋತಾ ಇದ್ರು ಅಂತ ನಮಗೆಲ್ಲ ನಮ್ಮ ಕಾಲದಲ್ಲಿ ಬರ್ತಿತ್ತು. ನಾನೂ ಲಕ್ಷ ಹಚ್ಕೊಂಡೆ ಹೇಮಮಾಲಿನಿ ಆತ್ಮ. ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥದ್ದು ಬಣ್ಣ. ಡಾಕ್ಟರ್ ಹೇಳ್ತಾರೆ ಚರ್ಮದ ಕೆಳಗಡೆ ಒಂದು ಕೆಮಿಕಲ್ ಇರುತ್ತೆ, ಅದರ ಮೇಲೆ ಬಣ್ಣ ತೀರ್ಮಾನ ಆಗುತ್ತೆ ಅಂತ. ಮನುಷ್ಯ ದೊಡ್ಡವನಾದ, ಪ್ರಪಂಚ ಬೆಳೀತು, ನಾಗರಿಕತೆ ಬೆಳೀತು ಅಂತ ಹೇಳಿದ್ರು. ಮೊದಲು 2 ವರ್ಣದ್ವೇಷ ಅಂತ ಶುರುವಾಯಿತು. ಕಪ್ಪಗಿರೋರನ್ನ ಬಿಳಿಗಿರೋರು ರೇಗಿಸೋಕ್ಕೆ ಶುರು ಮಾಡಿದ್ರು, ಅವ್ರನ್ನ ತುಚ್ಛವಾಗಿ ಕಾಣಲಿಕ್ಕೆ ಶುರು ಮಾಡಿದ್ರು ಅಂತೆಲ್ಲ ಬರುತ್ತೆ. ಇವತ್ತು UN ಇದೆ, ಎಲ್ಲ ಇದೆ, ಸಿವಿಲೈಸ್ಡ್ ಕಂಟ್ರಿ ಅಂತಿದೆ. ಆ ಥರ ಜನಾಂಗೀಯ ದ್ವೇಷವನ್ನು ಮಾಡಿದ್ದಕ್ಕೆ ಕ್ರಿಕೆಟ್ನಲ್ಲಿ ಸೌತ್ ಆಫ್ರಿಕಾವನ್ನು ಬ್ಯಾನ್ ಮಾಡಿದ್ವಿ ನಾವು. ಇಷ್ಟೆಲ್ಲ ಆದಮೇಲೂ ಕೂಡ ಪ್ರಪಂಚ ಉದ್ಧಾರ ಆಯಿತಾ ಅಂದರೆ ಇಲ್ಲ. 3ನೇ ವರ್ಣ ಒಂದು ಶುರುವಾಯಿತು. ನಂತರದವ್ರೇನಾದ್ರು ಆ ಪಾಶ್ಚಿಮಾತ್ಯದ ಕಂಟ್ರಿಗೆ ಹೋದರೆ ನನ್ನನ್ನು ಕರಿಯ ಅಂತಲೂ ಅನ್ನಲ್ಲ, ಬಿಳಿಯ ಅಂತಲೂ ಅನ್ನಲ್ಲ, ನನ್ನನ್ನು ಬ್ರೌನಿ ಅಂತ ಕರೀತಾರೆ. ಅಲ್ಲಿಗೆ ನಾವೇನು ಕಲ್ತ್ಕೊಂಡ್ವಿ? ದ್ರೌಪದಿಯ ಇನ್ನೊಂದು ಹೆಸರು ಏನು ಅಂದರೆ ಕೃಷ್ಣ ಅಂತ, ಕಪ್ಪುಗಿದ್ಲು ಅಂತ, ಕಪ್ಪು ಸುಂದರಿ ಅಂತ. ಇವತ್ತು ನಾವು ಅಂತೀವಲ್ಲ ಬ್ಲ್ಯಾಕ್ ಬ್ಯೂಟಿ ಅಂತ. ದ್ರೌಪದಿ ಅಂಥ ಪುಣ್ಯಾತ್ಗಿತ್ತಿ, ಅಷ್ಟು ಚಂದ ಇದ್ಲಂತವಳು, ಕಪ್ಪು ಬಣ್ಣ. ಅಷ್ಟ್ಯಾಕೆ ಈ ಪರಾಶರರು ಸತ್ಯವತಿಯನ್ನು ಮದುವೆ ಮಾಡ್ಕೋತಾರಲ್ಲ, ಅವಳು ಕೂಡ ಬ್ಲ್ಯಾಕ್ ಬ್ಯೂಟಿನೇ. ಅಲ್ಲಿಗೆ ನಮ್ಮಲ್ಲಿ ಹಳೆ ಮೈಸೂರು ಕೆಳಗಡೆ ತುಂಬ ಜನ ಹೇಳ್ತಾರೆ ಕೆಂಪೇಗೌಡರು ಅಂತ. ಕೆಂಪೇಗೌಡರು ಅಂದರೆ ಬಣ್ಣ ಕೆಂಪಗಿತ್ತು, ಅದಕ್ಕೋಸ್ಕರ ಕೆಂಪೇಗೌಡರು ಅಂತ ಇಟ್ರು. ಕರೇಗೌಡರು ಅಂತ ಇಟ್ಟರೆ ನಿಮ್ಗೆ ಗೊತ್ತಾಯ್ತಲ್ಲ. ಎಲ್ಲರೂ ಬಿಳೇಗೌಡರು ಅಂತ ಇಟ್ಟಿದ್ದು ನೋಡಿದಿರೇನು? ಯಾಕದಾಗಲಿಲ್ಲ ಅಂತೆಲ್ಲ ನೋಡ್ತಾ ಹೋದಾಗ ಈ ಹೆಣ್ಣು ನನಗೆ ಬೇಕು ಅನ್ನೋದನ್ನು ಒಂದು ಅವನ ಮನಸ್ಸಲ್ಲಿತ್ತು. ಬರೀ ರಾಜ್ಯದ ಮೇಲೆ ಆಸೆ ಪಡಲಿಲ್ಲ ದುರ್ಯೋಧನ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಈ ಭೂಲೋಕದಲ್ಲೆಲ್ಲ ಕೂಡ ಅನಾದಿ ಕಾಲದಿಂದಲೂ 2 ಕಾರಣಕ್ಕೆ ಕ್ರೈಮ್ ಅನ್ನೋದು ಉಂಟಾಗೋದು. ನಮಗೆ ಇವತ್ತಿನ ದಿನ ಇದ್ದಂತಹ ಪುಸ್ತಕಗಳಲ್ಲಿ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ಅಲ್ಲದಲ್ಲೇ ಒಬ್ಬ ಆರ್ಡಿನರಿ ಪರ್ಸನ್ ಆಗಿ, ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಾನು ಆ ಪುಸ್ತಕಗಳನ್ನು ನೋಡಿದಾಗ ಎಂಥ ದುರ್ದೈವ ನಮ್ಮ ರಾಷ್ಟ್ರಕ್ಕಿತ್ತು ಅಂತಂದರೆ, ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನಾವು ಕ್ರೈಮ್ ಅನ್ನೋದನ್ನೇ ಡಿಫೈನ್ ಮಾಡಿಕೊಳ್ಳಿಲ್ಲ 75 ವರ್ಷಗಳ ಕಾಲ. ಅಫೆನ್ಸ್ನ ನಾವು ಡಿಫೈನ್ ಮಾಡ್ಕೊಂಡ್ವಿ, ಕ್ರೈಮ್ ಅನ್ನೋ ಪದನ ಡಿಫೈನ್ ಮಾಡ್ಕೊಳ್ಳಿಲ್ಲ. ಅಪರಾಧ ಅಂದರೆ ಏನು ಅಂತ ಗೊತ್ತಿಲ್ಲದಲ್ಲೇ CRPC ಇಟ್ಕೊಂಡ್ವಿ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ. ಕಾರಣ ಏನು ಅಂದರೆ ಈ ಪುಸ್ತಕಗಳನ್ನೆಲ್ಲ ನಮ್ಮ ಮೇಲೆ ತೊಗೊಂಬಂದು ಹೇರಿದಂಥ ಪುಣ್ಯಾತ್ಮರಿಗೆ ಕ್ರೈಮ್ ಅಂದ್ರೆ ಏನು ಅಂತ 14ನೇ ಶತಮಾನದವರೆಗೂ ಗೊತ್ತಿರಲಿಲ್ಲ ಅಂತ. ನಾನು ಹೇಳಿದ್ರೆ ಏನಪ್ಪ ಇವ್ರು ಸ್ವಲ್ಪ ಎಲ್ಲ ಅದೇ ಥರ ಹೇಳ್ಕೊತಾರೆ, ಇವ್ರದೇ ಹೆಚ್ಚು ಅಂತ ಅಂದ್ಬಿಡ್ತಾರೆ. ಕಥಾಕಥಿತವಾಗಿ ಹಂಗೆ ಅಂದ್ಬಿಡ್ತಾರೆ. ನಾನು ಹೇಳ್ಕೊಂಡಿದ್ದಲ್ಲ. ಇಲ್ಲಿರ್ತಕ್ಕಂಥ ಎಲ್ಲರೂ ಬೇಕಾದ್ರು ಯಾರು ಬೇಕಾದ್ರೂ ಹೋಗಿ ಇವತ್ತು ನೋಡ್ಕೊಳ್ಬೋದು. ಬ್ರಿಟಿಷರಿಗೆ ಅವರ ಜೂರಿಸ್ಟು ಅವರ ದೇಶದಲ್ಲೇ ಇದ್ದಂತಹ ಕೆನ್ನಿ ಅಂತ ಬರ್ತಾನೆ, ಪ್ರೊಫೆಸರ್ ಕೆನ್ನಿ ಅಂತ. ಆ ಕೆನ್ನಿ ಅಂತ ಬರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ, ಸುಮಾರು 14ನೇ ಶತಮಾನದ ಉಗಮದ ಹೊತ್ತಿನವರೆಗೂ ಬ್ರಿಟಿಷರಿಗೆ ಅಪರಾಧ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಅಂತ. ಈಗ ಮಹಾಭಾರತ ನೋಡಿ, ಆಮೇಲಿಂದ ಅವರಲ್ಲಿ ಬಂದಂಥ ಮೊದಲನೇ ಬಾರಿಗೆ ಬಂದಂಥ ಒಂದು ಅಸ್ಪಷ್ಟ ಚಿತ್ರಣ ಏನು ಬಂತು, ಅದನ್ನು ಫೆಲೋನಿ ಅಂತ ಕರ್ಕೊಂಡ್ರು. ಹೀಗೆ 14ನೇ ಶತಮಾನದವರೆಗೂ ಅಪರಾಧ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರುವಾಗ ಅಪರಾಧವನ್ನು ಕೇವಲ ಡಿಫೈನ್ ಮಾಡೋದಲ್ಲ, ಅದನ್ನು ಕ್ಲಾಸಿಫೈ ಮಾಡಿದ್ರು ಈ ದೇಶದಲ್ಲಿ. ಅದನ್ನು ಪಾತಕ ಅಂತ ಕರ್ಕೊಂಡ್ರು. ಬರೇ ಪಾತಕ ಹೇಳಲಿಲ್ಲ, ಅದರಲ್ಲಿ ಇವತ್ತು ನಾವೇನು ಹೇಳ್ತೀವಲ್ಲ ಹೀನಸ್ ಅಫೆನ್ಸಸ್ ಅಂತ, ಹಾಗೆ ಪಂಚಮಹಾಪಾತಕ ಅಂತ ಕರ್ಕೊಂಡ್ರು. 5 ಮಹಾಪಾಪಗಳಿತ್ತು ಅಂತ ಕರ್ಕೊಂಡ್ರು. ಫೀಟಿಸೈಡ್ ಅಂತ ಇವತ್ತೊಂದು ಕಾಯ್ದೆ ಮಾಡಿದ್ದೀವಿ, ಹೆಣ್ಮಕ್ಳನ್ನ ಗರ್ಭದಲ್ಲಿರುವಾಗ ಸಾಯಿಸಬಾರ್ದು ಅಂತ ಕಾಯ್ದೆ ಮಾಡಿದ್ದೀವಿ ನಾವು. ಅದಕ್ಕೆ
ಭ್ರೂಣ ಹತ್ಯೆ ಮಹಾಪಾಪ ಅಂತ ಕರೆದರು. ಇದನ್ನೆಲ್ಲ ಬರೆದಂಥ ಸಂದರ್ಭದಲ್ಲಿ ಯಾಜ್ಞವಲ್ಕ ಸ್ಮೃತಿಯನ್ನು, ಮನುಸ್ಮೃತಿಯನ್ನು ಇತ್ಯಾದಿಗಳನ್ನ ಹೇಳ್ತಕ್ಕಂಥದ್ದು ವಾಡಿಕೆ. ಯಾಜ್ಞವಲ್ಕರು ಮಹಾಭಾರತ ಆದ ನಂತರ ಬರ್ತಕ್ಕಂಥವರು ಅಂತ ಸಂಶೋಧನೆ. ಈಗ ನಾವು ಸ್ಮೃತಿ ನೋಡಬೇಕಾ, ಮಹಾಭಾರತ ನೋಡಬೇಕಾ? ಸಿಂಪಲ್ಲು, ಬಿಟ್ಬಿಡೋಣ. ಅವತ್ತಿನ ದಿನದೇಶದಲ್ಲಿರ್ತಕ್ಕಂಥದ್ದನ್ನ ಅಳತೆಗೋಲಿಂದ ಇವತ್ತು ಅಳಿಯೋಕ್ಕೆ ಹೋದರೆ ಕಷ್ಟ. ಪಟ್ಟಣದಲ್ಲಿರೋರಿಗೆಲ್ಲ ಗೊತ್ತಾಗಿದೆ, ಇಲ್ಲಿರೋರ್ಗೂ ಗೊತ್ತಿರುತ್ತೆ. ಒಂದು ಸ್ವಲ್ಪ ದಂಟಿನ ಸೊಪ್ಪು, ಪುಂಡಿ ಸೊಪ್ಪು ತರಬೇಕು ಅಂತ ಇಟ್ಕೊಂಡ್ರೆ ರಾಜಗಿರ ಹೆಂಗೆ ತರ್ತೀರಿ ನೀವು? 1 kg ತೊಗೊಂಬ ಅಂತೀರಿ ಯಾರು ಅಂತೀರಿ? ಮತ್ತೇನಂತೀರಿ? 1 ಕಂತೆ ತೊಗೊಂಡು ಬಾ ಅಂತೀವಿ. ಈ ಕಡೆ ಇನ್ನೇನೋ ಅಂತಾರೆ, ಅದು ತಗೊಂಬ ಅಂತೀರಿ. ಆಯ್ತಲ್ಲ, ನೀವಲ್ಲಿ ಬನ್ನಿ ಮಾಲ್ಗೆ ಕೊತ್ತಂಬರಿ ಸೊಪ್ಪು 50 ಗ್ರಾಮ್ ತಗೋಬೇಕು. ಇದೆ ಯಾಕದಾಗಿದೆ ಅಂತಂದರೆ ನಾವು ಅಳತೆಗೋಲನ್ನು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ವಿ. ಪಾಶ್ಚಿಮಾತ್ಯರ ಅಳತೆಗೋಲಿನಲ್ಲಿ ನಮ್ಮ ಗುಣಗಳನ್ನು, ಅವಗುಣಗಳನ್ನು, ಮೌಲ್ಯಗಳನ್ನು ಅಳಿಯಕ್ಕೆ ಹೋದ್ವಿ. ಆಗ ನಮಗೆ ನ್ಯಾಯ ಅನ್ಯಾಯ ಅನ್ನೋದ್ರ ಬಗ್ಗೆ ಗೊತ್ತಾಗಲಿಲ್ಲ. ಈ ತಾಪತ್ರಯಕ್ಕೆ ಬಂದಾಗ ಮಹಾಭಾರತವನ್ನು ಅಷ್ಟೆಷ್ಟೋ ವರ್ಷಗಳಾದಮೇಲೆ ಅವತ್ತಿನ ಪ್ರಸಂಗವನ್ನು ನಾವು ಇಂದಿನ ಅಳತೆಗೋಲಿನಲ್ಲಿ ನೋಡಿಬಿಟ್ಟು ಅನ್ಯಾಯ ಅಂತ ಕರೀತಾ ಇದ್ದೀವಿ. ಇವತ್ತಿನ ಅಳತೆಗೋಲಲು ಅನ್ಯಾಯ ಅಲ್ಲ ಅಂತ ಹೇಳ್ತಕ್ಕಂಥ ಜವಾಬ್ದಾರಿ ಇವತ್ತು ನನ್ನ ಮೇಲಿದೆ. ಅದನ್ನು ನಾನು ಪ್ರತಿಪಾದನೆ ಮಾಡೋಕ್ಕೆ ಹೊರಟಿದ್ದೀನಿ. ವ್ಯಾಸರನ್ನ ಹೊಗಳ್ಕೋಬೇಕು ಅಥವಾ ವ್ಯಾಸರನ್ನ ಸಪೋರ್ಟ್ ಮಾಡಬೇಕು ಅಂತಲ್ಲ, ಪ್ರಸಂಗಕ್ಕೆ ಸಂಬಂಧಪಟ್ಟಾಗೆ ನ್ಯಾಯ ಅನ್ಯಾಯ ಅಂತ. ಆಯಿತು, ಅಲ್ಲಿ ಸೋತ್ಬಿಟ್ಟಿದ್ದಾನೆ, ದ್ರೌಪದಿನ ಪಣಕ್ಕಿಟ್ಟ, ಅದರಲ್ಲೂ ಶಕುನಿ ಮೋಸ ಮಾಡಿದ್ದ, ಅವ್ರಿಗೆ ಬೇಕಾದಂಥ ದಾಳ ಬಂತು, ಗೆದ್ದುಬಿಟ್ಟ. ಈಗ ಅವನೇನು ಹೇಳ್ತಾನೆ ಅಂದರೆ, ಅಲ್ಲಿರ್ತಕ್ಕಂಥ ಪಂಡಿತರನ್ನ ಕೇಳ್ತಾನೆ, ನಾವು ದ್ರೌಪದಿಯನ್ನು ಗೆದ್ದಾಯಿತು, ಈಗ ಅವಳು ನಮ್ಮ ದಾಸಿ ಹೌದೋ ಅಲ್ವೋ ಅಂತ ನೀವು ನೋಡಿಬೇಕಾದ್ರೆ ಇದಕ್ಕೆಲ್ಲ ಒಪ್ತೀರಾ ಅಂತ ಅವ್ರ ಕಡೆನೇ 50 ಜನ ಕೊಡಿಸ್ಬಿಟ್ಟು ಕೈ ಎತ್ಬಿಟ್ಟು ಎಸ್ ಅನ್ನಿಸ್ಬಿಡೋದು. ಇವತ್ತೂ ಇದೆ ಅದು. ಅಲ್ಲಿದ್ದವರೆಲ್ಲ ಯಾರು? ಕರ್ಣ ಅವನೊಬ್ಬ ಭಗ್ನ ಪ್ರೇಮಿ, ದ್ರೌಪದಿ ಬೇಕು ಅಂತ ಆಸೆ ಪಟ್ಟು ಫೇಲ್ ಆದಂಥ ವ್ಯಕ್ತಿ, ನನ್ನ ಆಪ್ತ ಮಿತ್ರ ಅಂತ ಹೇಳ್ಕೊಂಡಂಥವನು. ಯಾರು? ದುರ್ಯೋಧನ ಆಪ್ತ ಮಿತ್ರ ಅಂತ ಹೇಳ್ಕೊಂಡವನು. ಇನ್ನು ದುಶ್ಯಾಸನ ಅಣ್ಣ ಹೇಳಿದ ಕರೆಕ್ಟು, ಮರ್ಡ್ರು ಬೇಕಾದ್ರೂ ಮಾಡ್ತೀನಿ ಅಂತ. ಒಂದು ವೇಳೆ ಏನಾದ್ರೂ ಅವರೇನಾದ್ರು ರೇಣುಕನ್ಗೆ ಮಗ ಆಗ್ಬಿಟ್ಟಿದ್ರೆ ಅವ್ರು ಹೇಳಕ್ಕೆ ಮುಂಚೆನೇ ಕಡ್ದಾಕ್ಬಿಡೋನು ಅವನ. ಆ ಥರ ಇನ್ನು ಮಿಕ್ಕಿದ್ದವರೆಲ್ಲ ಅಷ್ಟೇ. ಅಲ್ಲಿ ನೀವು ನೋಡಿ ಪಾತ್ರಗಳಿಗೆ ವ್ಯಾಸರು ಇಟ್ಟಿರ್ತಕ್ಕಂಥದ್ದು ಎಲ್ಲವಕ್ಕೂ ದೂ ಇಂದನೇ ಶುರುವಾಗುತ್ತೆ. ಯಾವುದಾದ್ರು ಸೂ ಇಂದನೋ ಸಾಯಿಂದನೋ ಶುರುವಾಗುತ್ತಾ? ಹೆಸರುಗಿಟ್ಟಿರೋದು ನೋಡಿ, ದುರ್ಯೋಧನ, ದುಶ್ಯಾಸನ, ಎಲ್ಲ ದುರ್ಬಿಟ್ರೆ ಇನ್ನೇನಿಲ್ಲ. ಕೊನೆಗೆ ಒಂದೇ ಒಂದು ಅಯ್ಯೋ ಪಾಪ ಅಂತ ಒಂದು ತಂಗಿ, ಅದಕ್ಕೂ ದುಶ್ಯಲೆ. ಪಾತ್ರಕ್ಕೆ ಹೆಸರಿಡುವಾಗಲೇ ಎಷ್ಟು ನೀಟಾಗಿ ಹೇಳ್ಕೊತಾರೆ. ಕರ್ಣ ಆಯಿತು, ಬೇರೆ ಎಲ್ಲ ಮಿನಿಸ್ಟರ್ಸ್ ಆಯಿತು, ಅಣ್ಣ ತಮ್ಮಂದಿರುಗಳಾಯಿತು. ನನಗೆ ಅಯ್ಯೋ ಅನಿಸಿದ್ದು, ಭೀಷ್ಮರು ಕೂತಿದ್ದಾರೆ, ತಮ್ಮ ಸ್ವಂತ ಸುಖವನ್ನು ನಾನು ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ, ನಾನು ಬೇಡ ಅಂತ ಅವ್ನು ಕೇಳಿದಾಗ ಬಂದಿದ್ದಾಗ ಅವ್ರ ಅಪ್ಪನಿಗೋಸ್ಕರ ನಾನು ಆಜನ್ಮ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಹೇಳಿ, ಬರೀ ಬ್ರಹ್ಮಚಾರಿಯಾಗಿರ್ತೀನಿ ಅಂದಿದ್ರೆ ಪರವಾಗಿಲ್ಲ, ಭೀಷ್ಮ ಪ್ರತಿಜ್ಞೆಯನ್ನು ಹೆಸರು ಬಂದಿರೋದೇ ಅದಕ್ಕೋಸ್ಕರ. ನುಡಿದಂತೆ ನಡೆದವನ್ನ ಅಡಿಗೆ ನಮ್ಮನ್ನ ಅಂತ ನೀವೇನಾದ್ರು ಹೇಳಿದ್ರೆ ಹೇಳಬೇಕಾಗಿರೋದು ಭೀಷ್ಮಾಚಾರ್ಯರಿಗೆ ಮಾತ್ರ, ಇನ್ಯಾರಿಗೂ ಅಲ್ಲ. ಹಾಗೆ ಆ ಭೀಷ್ಮರು ಕೂತಿದ್ದಾರೆ, ವಂಶವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ತಮ್ಮೆಲ್ಲ ಸರ್ವಸಂಗವನ್ನು ಪರಿತ್ಯಾಗ ಮಾಡಿದ್ದಾರೆ. ಕಾಮನ್ ಪ್ರಿಪಾಸಿಟಸ್ ಟು ಆಲ್, ಮನೆಗೆ ಹಿರಿಯ ಯಜಮಾನ ಅವರಿದ್ದಾರೆ. ಇದು ಸರಿ, ಇದು ತಪ್ಪು ಅಂತ ಹೇಳ್ಕೊಟ್ಟಂಥ, ಚಿಕ್ಕಂದಿನಿಂದ ಹೇಳ್ಕೊಟ್ಟಂಥ ಮೇಷ್ಟ್ರಾಗಿರ್ತಕ್ಕಂಥ ದ್ರೋಣಾಚಾರ್ಯರಿದ್ದಾರೆ. ಸಮಾಜವನ್ನು ತಿದ್ದಬೇಕಾದಂಥವ್ರು, ಕಲಿಸ್ಕೊಟ್ಟಂಥವ್ರು. ಪಾಂಡವರಿಗೆ ಬೇರೆ ಪಾಠ ಹೇಳ್ಕೊಡ್ಲಿಲ್ಲ, ಕೌರವರಿಗೆ ಬೇರೆ ಪಾಠ ಹೇಳ್ಕೊಡ್ಲಿಲ್ಲ. ಇಬ್ಬರಿಗೂ ಒಬ್ಬರೇ ಮೇಷ್ಟ್ರು. ಒಂದು ಸಣ್ಣ ಉದಾಹರಣೆ, ತಾವೆಲ್ಲ ಸಚಿನ್ ತೆಂಡೂಲ್ಕರ್ ಹೆಸರು ಕೇಳಿರ್ತೀರಿ. ಸ್ವಲ್ಪ ಜನಕ್ಕಾದ್ರೂ
ವಿನೋದ್ ಕಾಂಬ್ಳಿ ಅನ್ನೋ ಹೆಸರು ನೆನಪಿರುತ್ತೆ. ಇತ್ತೀಚೆಗಂತೂ ಭಾಳ ತೊಂದರೆಗೆ ಒಳಪಟ್ಬಿಟ್ಟಿದ್ದಾರೆ. ಇಬ್ಬರಿಗೂ ಒಬ್ಬರೇ ಕೋಚ್, ರಮಾಕಾಂತ್ ಅರ್ಚೇಕರ್ ಅಂತ. ಅವರು ಇಬ್ಬರಿಗೂ ಗಂಟಾನುಗಟ್ಟಲೆ ಫೀಲ್ಡ್ನಲ್ಲಿ ಹೇಳ್ಕೊಟ್ಟಿದ್ದಾರೆ ಆಟ ಆಡೋದು ಹೇಗೆ ಅಂತ. ಆಮೇಲೆ ಪರೀಕ್ಷೆ ತಗೊಂಡಾಗ, ಎಕ್ಸಾಮ್ ತಗೊಂಡಾಗ ಒಂದು ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ. ಆ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಹೇಳ್ತಾರೆ, ವಿನೋದ್ ಕಾಂಬ್ಳಿ ಈಸ್ ಎ ಬೆಟರ್ ಪ್ಲೇಯರ್ ದ್ಯಾನ್ ತೆಂಡೂಲ್ಕರ್ ಅಂತ. ಟೆಕ್ನಿಕಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ. ಒಂದು ಅಡ್ವಾಂಟೇಜ್ ಇತ್ತು ಕಾಂಬ್ಳಿಗೆ, ತೆಂಡೂಲ್ಕರ್ಗಿಂತ ಸ್ವಲ್ಪ ಎತ್ತರ ಇದ್ದರು. ಜೊತೆಗೆ ಎಡಗೈ ಆಟಗಾರ, ಬಹಳಷ್ಟು ಜನಕ್ಕೆ ಬಲಗೈ ಬೌಲರ್ಸ್ಗೆ ಅವರು ಚೆನ್ನಾಗಿ ಆಡಬಹುದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ರಮಾಕಾಂತ್ ಅರ್ಚೇಕರ್ ಅವರು ಜಾಸ್ತಿ ನಂಬರ್ ಕೊಡ್ತಾರೆ ಕಾಂಬ್ಳಿಗೆ. ಇಬ್ಬರು ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಸಮಯಕ್ಕೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡ್ತಾರೆ. ಸೋ ಮಚ್ ಸೋ ಇವರಿಬ್ಬರಿಗೂ ಕೂಡ ಕಾಂಟ್ರಾಕ್ಟ್ ಸೈನ್ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ. ಯಾಕೆಂದರೆ ಇವರಿಬ್ಬರು 18 ವರ್ಷಕ್ಕೆ ಮುಂಚಿತವಾಗಿ ಕ್ರಿಕೆಟ್ ಸೇರಿಕೊಂಡಂಥವ್ರು. ಅವರಿಬ್ಬರ ಪರವಾಗಿ ರಮಾಕಾಂತ್ ಅರ್ಚೇಕರ್ ಗಾರ್ಡಿಯನ್ ಅಂತ ಸೈನ್ ಮಾಡ್ತಾರೆ. ದ್ರೋಣಾಚಾರ್ಯರು ಹಾಗೆ ನೆನೆ ಆಯ್ತಲ್ಲ. ಕೊನೆಗೆ ಏನಾಯಿತು ಅಂತ ನೀವು ನೋಡಿದ್ರಿ. ತೆಂಡೂಲ್ಕರು ಆಟ ಮುಗಿದ ಮೇಲೆ ಸೀದಾ ಮನೆಗೆ ಹೋದರು. ಕಾಂಬ್ಳಿಯವರು ಇನ್ನೆಲ್ಲೋ ಹೋದರು. ಒಂದು ಕಿವಿಗೆ ಓಲೆ ಹಾಕ್ಕೊಂಡ್ರು, ತಲೆ ಬೋಳಿಸ್ಕೊಂಡ್ರು. ಇವತ್ತು ತಿನ್ನಕ್ಕೆ ಗತಿ ಇಲ್ದಲ್ನೇ, ಔಷಧಿ ದುಡ್ಡಿಲ್ದಲ್ನೇ ಒದ್ದಾಡ್ತಾ ಇದ್ದಾರೆ. ರಸ್ತೆ ಎರಡು ಒಂದೇ ಇತ್ತು, ವಾಹನ ಎರಡು ಒಂದೇ ಇತ್ತು, ಚಲಾಯಿಸೋನಿಗೆ ಬುದ್ಧಿ ಬೇಕಾಗಿತ್ತು. ಇದು ದ್ರೋಣಾಚಾರ್ಯರ ಮೇಲೂ ಪ್ರಭಾವ ಬೀರುತ್ತೆ. ದ್ರೋಣಾಚಾರ್ಯರನ್ನ ನಾವು ಕೇವಲ ಧೃತರಾಷ್ಟ್ರನನ್ನ ಪುತ್ರ ಪ್ರೇಮ ಅಂದ್ಬಿಡ್ತೀವಿ. ತಪ್ಪು. ದ್ರೋಣಾಚಾರ್ಯರಿಗೂ ಈಕ್ವಲಿ ಪುತ್ರ ಪ್ರೇಮ ಇತ್ತು. ಅಶ್ವತ್ಥಾಮಂದೊಂದು ಒಂದು ಎಕ್ಸಿಸ್ಟೆನ್ಸ್ ಬೇಕಾಗಿತ್ತು ಅವ್ರಿಗೆ. ಆ ಕಾರಣಕ್ಕೋಸ್ಕರ ಅವರು ಕೂತಿದ್ರು. ಹೀಗೆ ಎಲ್ಲರೂ ಬರ್ತಾರೆ, ಇನ್ನೊಂದಷ್ಟು ಜನ ಇರ್ತಾರೆ, ಅವರೆಲ್ಲ ಅಪ್ರಸ್ತುತ. ಇವರೆಲ್ಲರೂ ಕೂತಿರುವಾಗ ಅದನ್ನು ಎಸ್ ಅನ್ನಿಸ್ಕೊಂಡು ಅವಳನ್ನು ಕರ್ಕೊಂಡು ಬರ್ತಾರೆ. ಎಲ್ಲ ಮಾತೆಯರು ಸ್ವಲ್ಪ ನನ್ನನ್ನು ಕ್ಷಮಿಸಬೇಕು. ಈಗಿನ ಕಾಲದ ಥರ ಯಾವುದೇ ರೀತಿಯಾದ ನಮಗೆ ಆ 3 ದಿವಸಗಳಿಗೆ ಬೇಕಾದಂಥ ಪರಿಕರ ಇರಲಿಲ್ಲ ಆ ಸಂದರ್ಭದಲ್ಲಿ. ಆ 3 ದಿವಸಗಳಲ್ಲಿ ಆಕೆ ದ್ರೌಪದಿ ಆ ಸಂದರ್ಭದಲ್ಲಿರ್ತಾಳೆ. ಆಗಿನ ಜೀವಮಾನದ ಪರಿಸ್ಥಿತಿ ಪ್ರಕಾರ ಅಂಥವರು ಒಂದು ವಸ್ತ್ರವನ್ನಷ್ಟೇ ಧರಿಸಬೇಕು ಅಂತಿರುತ್ತೆ. ಏಕವಸ್ತ್ರ ಧಾರಿಣಿ ಬಿಟ್ಟುಬಿಡು ಅಂತ ಕಡಿತಾಳೆ, ಹತ್ರ ಬರಬೇಡ ಅಂತ. ಎಳ್ಕೊಂಡು ಬರ್ಲಿಕ್ಕೆ ಬಂದಾಗ ಹತ್ರ ಬರಬೇಡ, ನಾನು ಈ ದಿನಗಳಲ್ಲಿ ಇದ್ದೀನಿ ಅಂತ ಎಚ್ಚರಿಸ್ತಾಳೆ ದ್ರೌಪದಿ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಅಂತ. ನಾಯಿಗೆ ಲಿಂಗವೇನು ಪಾಣಿಪೀಠವೇನು ಅಂತ, ಹೀನ್ ಸುಳಿ ಬೋಳಿಸಿದ್ರೂ ಹೋಗೋದಿಲ್ಲ ಅಂತ. ಅವನಿಗೆ ಯಾವುದು ಕಣ್ಣಿಗೆ ಬೀಳೋದಿಲ್ಲ. ನಿಜವಾದ ಕುರುಡ ಯಾರು ಅಂತ ಇವಾಗ ನೀವು ಅರ್ಥ ಮಾಡ್ಕೋಬೇಕು. ಧೃತರಾಷ್ಟ್ರ ಅಲ್ಲ, ಇವ್ರುಗಳ ಕಣ್ಣಿಗೆ ಧರ್ಮದ ಕುರುಡು ಉಂಟಾಗಿತ್ತು. ಎಳ್ಕೊಂಡು ಬರ್ತಾನೆ ಸಭೆಗೆ. ಇವ್ರನ್ನೆಲ್ಲ ಆ ಕಡೆಗೆ ಬಿಟ್ಬಿಡೋಣ, ಇದೆಲ್ಲ ಆಯಿತು. ಇವನಿಗೆ ದುರ್ಯೋಧನನಿಗೆ ಸೇಡು ತೀರಿಸ್ಕೊಳ್ತಕ್ಕಂಥ ಒಂದು ಕೆಟ್ಟ ಒಂದು ಬುದ್ಧಿ ಬಂದಿತ್ತು. ಅದಕ್ಕೆ ಒಪ್ಕೊಳ್ತಕ್ಕಂಥ ಇತ್ಯಾದಿಗಳೆಲ್ಲ ಇದ್ದರು. ಕರ್ಣ ಸುಮ್ಮನೆ ಕೂತ್ಕೋತಾನೆ, ಭೀಷ್ಮ ದ್ರೋಣ ಎಲ್ಲ ಸುಮ್ಮನೆ ಕೂತ್ಕೋತಾರೆ. ವರ್ಲ್ಡ್ ಈಸ್ ನಾಟ್ ಸಫರಿಂಗ್ ಫ್ರಮ್ ವೈಲೆನ್ಸ್ ಆಫ್ ಮೆನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಪ್ರಪಂಚ ಹಲವಾರು ಜನ ರಾಕ್ಷಸರಿಂದ ಇವತ್ತು ತುಳಿಯಲ್ಪಡ್ತಿಲ್ಲ. ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಆಫ್ ಮೆನಿ ಅಂತ. ಅನ್ಯಾಯ ನಡೀತಿದ್ದೆ, ಪ್ರತಿಭಟಿಸಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಪೌರುಷ ಇಟ್ಕೊಂಡು ನಿಜವಾದ ನಪುಂಸಕರಾಗ್ಬಿಟ್ರು ಅವರೆಲ್ಲರನ್ನೂ. ಅಲ್ಲಿ ಒಬ್ಬನ ತೀಟೆ ತೀರಿಸೋದಕ್ಕೋಸ್ಕರ ಇಷ್ಟು ಜನ ಇತಿಹಾಸದಲ್ಲಿ ಚರಿತ್ರೆನಲ್ಲಿ ಕೆಟ್ಟ ಹೆಸರು ತೆಗೆದುಕೋತಾರೆ ಅನ್ನೋದನ್ನ ನಿಮ್ಗೆ ಇದಕ್ಕಿಂತ ಪ್ರಸಂಗ ಬೇಕಾ? ಪ್ರಶ್ನೆ ಹಾಕ್ಕೊಡ್ತೀವಿ ನಾವು. ಯಾಕೆ ದ್ರೋಣರು ಸುಮ್ಮನಾದರು? ಯಾಕೆ ಭೀಷ್ಮರು ಸುಮ್ಮನಾದರು? ಉತ್ತರಗಳು ಸಿಗಲ್ಲ. ಹಾಗೆಲ್ಲ ನಾವೇನು ಮಾಡ್ತೀವಿ? ಪಲಾಯನವಾದಕ್ಕೆ ಹೋಗ್ತೀವಿ. ಅದು ನಿಮಿತ್ತ, ಹಾಗಾಗಬೇಕಾಗಿತ್ತು, ಆಯಿತು ಅಂತ ಹೇಳ್ಬಿಡ್ತೀವಿ. ನೋ, ವ್ಯಾಸರು ಆ ಪಾತ್ರವನ್ನು, ಆ ಪ್ರಸಂಗವನ್ನು ಸೃಷ್ಟಿಸಿದ್ದು ಇಂತಹ ವಸ್ತ್ರಾಪಹರಣದ
ಏನು ಪ್ರಯತ್ನಗಳು ಪ್ರತಿನಿತ್ಯ ನಡೆಯುತ್ತೆ, ಅದಕ್ಕೆ ನೀನು ಎಚ್ಚರವಾಗಿರುವಂಥ ನಮಗೆಲ್ಲ ಸಂದೇಶ ಕೊಡಲಿಕ್ಕೆ ಮಾಡಿದಂತಹ ಪ್ರಸಂಗ ಅದು. ಚರಿತ್ರೆಯಲ್ಲಿ ಇಂಥವರೆಲ್ಲ ಆಗಿ ಹೋದ್ರು, ನೀನು ಇಂಥ ಮೂಢನಾಗಿ ನಾಳೆ ಬೆಳಗ್ಗೆ ನಪುಂಸಕ ಅಂತ ಕರೆಸ್ಕೋಬೇಡ ಅಂತ ಎಚ್ಚರ ಕೊಟ್ಟಿದ್ದಾರೆ ನಮಗೆಲ್ಲ. ಯಾವ ಕನ್ನಡ ನಾಡಿನಲ್ಲಿ ಇಂತಹದೇ ಒಂದು ವಸ್ತುವನ್ನು ಇಟ್ಕೊಂಡು ಒಂದು ಹಳ್ಳಿಯಲ್ಲಿ ನಡೆದಿರಬಹುದಾದಂತಹ ಒಂದು ಕಾಲ್ಪನಿಕ ಕಥೆಯನ್ನು ಪುಟ್ಟಣ್ಣ ಕಣ್ಗಾಳು ಪಡವಾರಹಳ್ಳಿ ಪಾಂಡವರು ಅನ್ನೋ ಒಂದು ಪಿಕ್ಚರ್ನ ತೆಗೆದು ನಮಗೆಲ್ಲ ಸಂದೇಶ ಕೊಟ್ಟರು. ಕೇವಲ 4 ದಶಕಗಳಲ್ಲಿ ಅದೇ ಇನ್ನೊಂದು ಚಿತ್ರದಲ್ಲಿ ಆ ಒಂದು ಹುಡುಗಿಯನ್ನು ಕರೆಸ್ಬಿಟ್ಟು ಕೆಟ್ಟದಾಗಿ ಕುಣಿಸಿಬಿಟ್ಟು ನಾನು ಪಡವಾರಹಳ್ಳಿ ಪಾಂಚಾಲಿ ಅಂತ ಹಾಡು ಬರೆದಂಥ ಅಯೋಗ್ಯರು ನಾವು. ಅದನ್ನು ನೋಡಿ ಶಿಳ್ಳೆ ಹೊಡೆದಂಥವ್ರು ತಂದೆ ತಾಯಿಗಳ ಮಕ್ಕಳಿಗೆ ಹೇಗೆ ನೀವು ಒಪ್ಕೊಳ್ಳೋಕ್ಕಾಗುತ್ತೆ? ಎಲ್ಲಿ ಹೋಯ್ತು ಮೌಲ್ಯಗಳು? ಹಾಗಾದರೆ ನಿಮ್ಮ ಹುಡುಗಿಗೆ ನೀವು ಅದು ಐಟಮ್ ಡ್ಯಾನ್ಸ್ಗೆ ನೀವು ಮಾಡ್ಲಿಕ್ಕೆ ಬಿಡ್ತೀರಾ? ಯೋಚನೆ ಮಾಡಿ. ಮುಂದಿನ ವರ್ಷ ನಿಮ್ದು ಯಾವ್ದಾದ್ರು ಸ್ಕೂಲಲ್ಲಿ ಈ ಥರ ಹಾಡಿಗೆ ಡ್ಯಾನ್ಸ್ ಮಾಡಿಸ್ತಿದ್ದಾರೆ ಅಂತಂದರೆ ಆ ಸ್ಕೂಲಿಂದನೇ ನಿಮ್ಮ ಮಗನ ತೆಗೆದುಬಿಡಿ. ಇಲ್ಲದೆ ಹೋದರೆ ಯಾರೂ ಸುರಕ್ಷಿತರಿಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನೀವು ಕೇಳ್ಬೋದು, ಹಾಗಾದರೆ ಎಲ್ಲ ನೀವು ಕಾಲದಲ್ಲೆಲ್ಲ ಚೆನ್ನಾಗಿತ್ತಂತ. ಎಲ್ಲವಾಗಲೂ ದುಶ್ಯಾಸನರಿದ್ದಾರೆ ನಮ್ಮ ಮಧ್ಯ, ಎಲ್ಲವಾಗಲೂ ದುರ್ಯೋಧನರಿದ್ದಾರೆ, ಅಕ್ಕಪಕ್ಕದ ಮನೆಯವರು ಸೈಲೆಂಟ್ ಆಗಿರೋರು ಇದ್ದಾರೆ. ಅಕಸ್ಮಾತ್ ನಿಮ್ಮ ಹುಡುಗಿ ಅಲ್ಲಿ ಇಲ್ಲಿ ಗಂಡಿದ್ಲು ಅಂತ ಕೇಳಿದ್ರೆ ನಾವು ನಾರ್ದನ್ ಬುದ್ಧಿ ಮಾಡಬೇಡ ಅಂತೀವಿ. ಇದನ್ನೆಲ್ಲ ಯೋಚನೆ ಮಾಡಬೇಕು. ಈ ಪ್ರಶ್ನೆಗಳೆಲ್ಲ ಬಂದಾಗ ನಮ್ಮ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಒಂದು ಸೆಕ್ಷನ್ ಇದೆ, ಸೆಕ್ಷನ್ 149 ಅಂತ. ಅಂದರೆ ಶೇರಿಂಗ್ ದಿ ಕಾಮನ್ ಆಬ್ಜೆಕ್ಟ್ ಅಂತ ನಾವು ಕರಿತೀವಿ ಇದನ್ನು. ಒಬ್ಬ ಕೃತ್ಯ ನಡೆಸ್ತಾ ಇದ್ದಾನೆ, ನನಗೆ ನಡೆಸೋವಂಥ ಶಕ್ತಿ ಇಲ್ಲ, ಅವನ ಮೇಲೆ ಕುಕೃತ್ಯ ನಡೀತಿದ್ರೆ ನಾನು ಕೂಡ ಅದಕ್ಕೆ ಸೇರ್ಕೋತೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಸ್ವಚ್ಛವಾಗಿರ್ತಕ್ಕಂಥ ಗಾದೆ ಇದೆ, ಮುಂದಿನ ತಟ್ಟಂಥ ಕಾರ್ಯಕ್ರಮದಲ್ಲಿ ಅವ್ರು ಹಾಕ್ತಾರೆ. ತೋಳ ಹಳ್ಳಕ್ಕೆ ಬಿದ್ದರೆ ಆಳಗೊಂದು ಕಲ್ಲು ಅಂತ. ತೋಳ ಹೊರಗಡೆ ಇದ್ದರೆ ಎಲ್ಲ ಹಿಂದ್ಗಡೆ ಇರ್ತೀವಿ. ಅದು ಹಳ್ಳಕ್ಕೆ ಬಿದ್ದುಬಿಟ್ಟಿದೆ, ಆರಕ್ಕೆ ಮೇಲಕ್ಕೆ ಬರ್ತಾ ಇಲ್ಲ. ಅದಕ್ಕೆ ನಮ್ಮದು ಪೌರುಷ ಏನು ಅಂದರೆ ಅದಕ್ಕೆ ನಾವು ಹೊಡೆದೆ ತೋಳಕ್ಕೆ ಅಂತ. ಇಂಥ ಅಯೋಗ್ಯತನ ಬೇಕಾ ನಮಗೆ ಅನ್ನೋ ಪ್ರಶ್ನೆ ಬರುತ್ತೆ. ಇದು ಶೇರಿಂಗ್ ಆಫ್ ಕಾಮನ್ ಆಬ್ಜೆಕ್ಟ್ ಅಂತ. ಸುಮ್ಮನೆ ಕೂತಂಥ ಕರ್ಣ, ಭೀಷ್ಮ, ದ್ರೋಣ ಇವರೆಲ್ಲರೂ ಕೂಡ ಅಟೆಂಪ್ಟೆಡ್ ಔಟ್ರೇಜಿಂಗ್ ಮಾಡೆಸ್ಟಿ ಆಫ್ ದಿ ವುಮನ್ ಅಂತೇನಿತ್ತು, ವಸ್ತ್ರಾಪಹರಣದ ಪ್ರಯತ್ನ ಏನಿತ್ತು, ಆ ಪಾಪಕ್ಕೆ ಗುರಿಯಾದವರು. ಪಾಪಕ್ಕೆ ಗುರಿಯಾದವರು ಅದರಲ್ಲೇನು 2 ಮಾತಿಲ್ಲ. ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಇದೆ. ಹೌದು, ನಾನೇನು ಮಾಡಲಿಲ್ಲ ಸರ್, ಸುಮ್ಮನೆ ನಿಂತಿದ್ದೆ ಅಂತಂದರೆ ಅದಕ್ಕೆ ಅನಂತನಾಗ್ ಪಿಕ್ಚರ್ಗೆ ಮಾತ್ರ ಓಕೆ. ನಾಟ್ ಹಿಯರ್, ನಾಟ್ ಹಿಯರ್. ನೀನು ಬಿಡಿಸ್ಬೇಕಾಗಿತ್ತಯ್ಯ ಸರ್. ಅವರೆಲ್ಲ ವಿಪರೀತ ದೊಡ್ಡ ದೊಡ್ಡವರು, ಕೌನ್ಸಲ್ಗಳು, ಜಿಮ್ಗೆ ಹೋಗಿದ್ದು ನಾನೇ ನಾನು ನರ್ಪೆತ್ಲೇ ಇದ್ದೀನಿ ಅಂತ. ಇದು ನೆಕ್ಸ್ಟ್ ಆರ್ಗ್ಯುಮೆಂಟು. ಹೋಗ್ಬಿಡು ಅಲ್ಲಿಂದ, ಅಲ್ಲಿ ಯಾಕೆ ನೋಡ್ತಾ ನಿಂತಿದ್ದೆ? TV9 ಅವ್ರು ಹಿಡ್ಕೊಳ್ಳುವಾಗ ನೀನು ಕಾಣದೇ ಇದ್ರೆ ಬಂದಿದ್ದಾರಪ್ಪ. TV9 ಅವರು ಹಾಕ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಬಸ್ಸು ಕಲ್ಲು ಹೊಡಿತಿದ್ರು ಎಲ್ಲರೂ. ನಿಮಗೂ ಏನೋ ಆಗ್ತಿದೆ ಅಂತ ನೋಡ್ತಾ ಇದ್ರಿ. TV9 ಬಂದ ತಕ್ಷಣ ಜಾಗ ಖಾಲಿ ಮಾಡಿಬಿಟ್ಟಿದ್ರೆ ಮುಗ್ದೋಯ್ತಾ? ಒಬ್ಬ ವ್ಯಕ್ತಿ ಇದನ್ನು ಮಾಡ್ತಾನೆ, ಅವನೇ ದಾಸಿ ಪುತ್ರ ವಿದುರ. ಅವನು ಹೇಳ್ತಾನೆ, ಇಂಥ ತುಂಬಿದ ಸಭೆ, ಅನ್ಯಾಯ ನಡೀತಿದೆ, ಈ ಅನ್ಯಾಯಕ್ಕೆ ನಾನು ಒಪ್ಪೋದಿಲ್ಲ. ನನಗೆ ಗೊತ್ತು ಆ ದಾಸಿ ಪುತ್ರ ನೂಕ್ರು ಅಂತ. ನೀವೇನು ನೂಕೋದು ಬೇಡ, ನಾನು ಹೇಳಬೇಕಾದನ್ನು ಹೇಳಿ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾನೆ. ಧೃತರಾಷ್ಟ್ರನ್ನ ಅಡ್ರೆಸ್ ಮಾಡ್ತಾನೆ, ನಾನು ದುರ್ಯೋಧನಂಗೆ ಹೇಳಲ್ಲ. ಅಯ್ಯ ಧೃತರಾಷ್ಟ್ರ, ನೀನು ರಾಜ. ಯಾವ ರಾಷ್ಟ್ರದಲ್ಲಿ ಎಲ್ಲೋ ಮೂಲೆಯಲ್ಲಿ ಒಂದು ರೈಲು ಅಪಘಾತವಾಯಿತು ಅಂತ ಹೇಳಿ ಇನ್ನೆಲ್ಲೋ ಕೂತಂತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ರಾಜೀನಾಮೆ ಕೊಟ್ಟು ಬಿಸಾಕ್ ಹೋದ್ರು, ನೈತಿಕ ಹೊಣೆ ಹೊತ್ತು ನನ್ನ ಕಣ್ಣೆದುರಿಗೆ ಆಕ್ಸಿಡೆಂಟ್ ಆದರೂ ಎನ್ಕ್ವೈರಿ ಮಾಡ್ತೀವಿ ಅಂತ ಜಾರ್ಕೊಳ್ಳೋ ತನಕಕ್ಕೆ ಬಂದ್ಬಿಟ್ಟಿದ್ದೀವಲ್ಲ, ಎಲ್ಲಿಗೆ ಬಂದು ತಲುಪಿದ್ವಿ? ಹೀಗೆ ವಿದುರ ಹೇಳ್ತಾನೆ, ನೋಡೆಯ ಧೃತರಾಷ್ಟ್ರ, ಬಿಟ್ಬಿಡು, ನೀನು ರಾಜ. ರಾಜನ ಕರ್ತವ್ಯ ಏನು?
ಈ ದೇಶದಲ್ಲಿ ಯಾವುದೇ ಹೆಣ್ಣಿಗೂ ಎಲ್ಲೇ ಯಾವುದೇ ಮೂಲೆಯಲ್ಲೂ ಕೂಡ ಕಿಂಚಿತ್ತೂ ಅಪಮಾನವಾಗಬಾರ್ದು. ಆ ರೀತಿ ನೀನು ರಾಜ್ಯಭಾರ ಮಾಡಬೇಕು. ಅಂಥದ್ರಲ್ಲಿ ನಿನ್ನ ಆಸ್ಥಾನದಲ್ಲಿ ನಿನ್ನ ಮಕ್ಕಳು ನಿನ್ನ ಎದುರಿಗೆನೆ ಮಾಡ್ತಾ ಇದ್ದಾರೆ. ಈ ಕೃತ್ಯನ ತಡಿ ಅಂತ ಹೇಳ್ತಾನೆ. ಧೃತರಾಷ್ಟ್ರನ ಉತ್ತರ ಏನು ಗೊತ್ತಾ? ನಾನು ಕುರುಡ ಅಂತ. ಸೊ ಆರ್ಗ್ಯುಮೆಂಟ್ ನನಗೆ ಬರುತ್ತೆ ಈ ಥರ. ಇದೆಲ್ಲ ನಾನು ಕಲ್ಪನೆ ಏನು ಮಾಡ್ಕೊಂಡಿಲ್ಲ. ಈ ಥರದ್ದೆಲ್ಲ ಆರ್ಗ್ಯುಮೆಂಟನ್ನು ನಾನು ನಮ್ಮ ಸ್ನೇಹಿತರಿಂದ ಕೇಳಿ ತಿಳ್ಕೊಂಡು ಅದಕ್ಕೊಂದು ಉತ್ತರ ಹೇಳಬೇಕು ಅನ್ನೋದಕ್ಕೊಂದು ಅವಕಾಶ ವೇದಿಕೆ ಕಾಯ್ತಿದ್ದೆ, ಸಿಕ್ಕಿದೆ. ನಾನು ಹೇಳಿದೆ ಅದಕ್ಕೆ, ಹೌದಪ್ಪ ಕುರುಡ ಕರೆಕ್ಟು. ಗೆಟ್ ಡೌನ್ ಫ್ರಮ್ ದಿ ಥ್ರೋನ್, ರಾಜೀನಾಮೆ ಬಿಸಾಕು. ಮಾಡ್ತಿರೋ? ಈಗ ನೀವು ನೋಡಿ ಪ್ರಸ್ತುತದಲ್ಲಿ ಏನೇ ನೀನು ಈ ತಪ್ಪು ಮಾಡಿದ್ಯಾ ಅಂದರೆ ಅವನು ಇಲ್ಲ ಅನ್ನಲ್ಲ, ಅವರೆಷ್ಟು ಮಾಡಿದ್ದಾರೆ ಅಂತ. ಅವ್ರು ಸರಿ ಇಲ್ಲ ಅಂತಲೇ ನಿನ್ನ ಕರ್ಕೊಂಬಂದು ಕೂಡಿಸಿದ್ದಲ್ವೇನೆಯ. ನೋಡಿ ನೀವು ದಿನೇ ಇಲ್ಲ. ರಿಲೇಟಿವಿಟಿ, ಕಂಪೇರಿಟಿವಿಟಿ, ಗ್ರಾವಿಟಿ ಹೆಂಗೆ ಎಲ್ಲಿಗೆ ಬಂದು ತಲುಪಿದ್ವಿ ನಾವು ಮೌಲ್ಯಗಳಲ್ಲಿ ಅಂತ. ಮುಂದೆ ಹೇಳ್ತಾನೆ ವಿದುರ, ನನಗೆ ಗೊತ್ತು ನೀವು ನನ್ನನ್ನು ಕುತ್ತಿಗೆಯಿಂದ ಹಿಡಿದು ಆಚೆ ದಬ್ಬಿಸ್ತೀರಿ. ಇಂಥ ಅನ್ಯಾಯಕ್ಕೆ ಮುಂದೆ ನಾನು ಒಬ್ಬ ಪಾಲ್ಗಾರನಾಗಿದ್ದೆ ಅನ್ನೋದು ಚರಿತ್ರೆಯಲ್ಲಿ ದಾಖಲಾಗೋದು ಬೇಡ. ಆ ಕಾರಣಕ್ಕೋಸ್ಕರ ನಾನು ಇಂತಹ ಅವಮಾನಕರ ಪ್ರಸಂಗದಲ್ಲಿ ಅನ್ಯಾಯ ಆಗ್ತಿರ್ತಕ್ಕಂಥ ಘೋರ ಅನ್ಯಾಯ ಆಗ್ತಿರ್ತಕ್ಕಂಥ ಸ್ಥಳವನ್ನು ಬಿಟ್ಟು ಹೋಗ್ತೀನಿ ಅಂಥೇಳಿ ಸಭಾತ್ಯಾಗ ಮಾಡ್ತಾನೆ. ಸಭಾತ್ಯಾಗದ ಪಯನೀರು ವಿದುರ. ಯಾಕೆ? ಫಾರ್ ಎ ಗುಡ್ ಕಾಸ್, ನಾಟ್ ಫಾರ್ ಪಾಸಿಂಗ್ ದಿ ರೆಸಲ್ಯೂಷನ್. ಸಭಾತ್ಯಾಗದ ಪಯನೀರಾಗ್ತಾನೆ ವಿದುರ. ಚರಿತ್ರೆಯಲ್ಲಿ ಈ ದ್ರೌಪದಿ ವಸ್ತ್ರಾಪಹರಣದ ಪ್ರಯತ್ನಕ್ಕೆ ಪಾಪಕ್ಕೆ ಪಾಲುಗಾರನಾಗಲ್ಲ. ಮುಂದೆ ಏನಾಗುತ್ತೆ? ಧೃತರಾಷ್ಟ್ರನನ್ನು ಪುನಃ ಕೇಳಬೇಕಾಗುತ್ತೆ. ಬೇಡಪ್ಪ, ರಾಜ ಬಿಟ್ಬಿಡು. ಅನ್ಯಾಯಕ್ಕೆ ಒಳಪಡ್ತಿರ್ತಕ್ಕಂಥವಳಾದರೂ ಯಾರು ದ್ರೌಪದಿ ಸಂಬಂಧದಲ್ಲಿ ನಿನಗೇನಾಗಬೇಕು? ಮಗಳು. ನೀನೇನು ಮಾಡಿದೀಯ ಮಗಳಿಗೆ? ಪಕ್ಕದಲ್ಲೇ ಗಾಂಧಾರಿ ಕೂತಿದ್ದಾಳೆ. ಇವನಿಗೆ ಒಂದು ಹೆಣ್ಣಿನ ಸಂತೋಷ ಏನು ಅಂತ ಗೊತ್ತಿದೆ. ಧೃತರಾಷ್ಟ್ರನಿಗೆ ಗೊತ್ತಿದೆ ಗಾಂಧಾರಿಯ ಜೊತೆಗೆ ಸಹಚಾರನಿದ್ದಾಗ ಹೆಣ್ಣಿನ ಮಾನ ಏನು ಅನ್ನೋದು ಗೊತ್ತಿದೆ. ಮೇಲ್ಗಡೆ ಇರ್ತಕ್ಕಂಥದ್ದೇನೋ ಬ್ಲೈಂಡ್ನೆಸ್ಸು ಇತ್ತು, ಒಪ್ಕೊಳ್ಳೋಣ. ಅಂತಃಕರಣದ ಅಂತಃಚಕ್ಷುನು ಕುರುಡಾಗೋಯ್ತನು. ಆದ್ದರಿಂದ ಧೃತರಾಷ್ಟ್ರ wanted that such a thing to happen which he could not achieve, therefore he wanted his son to achieve ಅಂತ. ಎಂಥ ಕೇಡಿಗ ನೋಡಿ ಅವನು. ಇನ್ಫ್ಯಾಕ್ಟ್ ಮಾಸ್ಟರ್ ಮೈಂಡ್ರೇ ಧೃತರಾಷ್ಟ್ರ ಅಂದರೆ ತಪ್ಪಿಲ್ಲ. ನಾವು ಅಂಗಾಂಗಗಳನ್ನು ಊನತೆಗಳನ್ನು ಹೇಳಿ ಅವರನ್ನು ಹೀಯಾಳಿಸಬಾರ್ತಕ್ಕಂಥದ್ದು ಅನ್ನೋದು ಮಾನವತೆ ಧರ್ಮದ ಮೊದಲನೇ ಅಧ್ಯಾಯ. ಖಂಡಿತ ಒಪ್ಪಬೇಕಂತ. ಭಗವಂತ ನಾವೆಲ್ಲ ಪುಣ್ಯವಂತರು. ಇಲ್ಲಿರ್ತಕ್ಕಂಥವ್ರು ಅಷ್ಟೂ ಜನ. ಅಷ್ಟ್ಯಾಕೆ ಇವತ್ತು ಜೀವಂತ ಇರತಕ್ಕಂಥ ಈ ಕ್ಷಣದವರೆಗೂ ಜೀವಂತ ಇರತಕ್ಕಂಥವ್ರು ಅಷ್ಟೂ ಜನ ಹೈಲಿ ಲಕ್ಕಿ ಪೀಪಲ್, ಇನ್ಕ್ಲೂಡಿಂಗ್ ಮೀ. ಯಾಕೆ ಗೊತ್ತಾ? ನಾವೆಲ್ಲ ಕೋವಿಡಿಂದ ಬಚಾವಾಗಿದ್ದೀವಿ. ಯೋಚನೆ ಮಾಡಿ. ಅಣ್ಣ, ತಮ್ಮ, ಅಕ್ಕ, ತಂಗಿ, ದೊಡ್ಡಪ್ಪ, ಚಿಕ್ಕಪ್ಪ, ತಾತ, ಅಜ್ಜಿ, ಸೋ ಮಚ್ ಸೋ ಕೋವಿಡ್ನಲ್ಲಿ ನೊಂದಂತಹ ಡಾಕ್ಟ್ರುಗಳಿಗೆ, ಪೇಷಂಟ್ಗಳಿಗೆ ಔಷಧೋಪಚಾರವನ್ನು ಕೊಡ್ತಕ್ಕಂಥ ಬೆಂಗಳೂರಿನಲ್ಲಿ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟ್ರಿಗೆ 40 ದಿವಸಗಳ ಕಾಲ ಅವಿರತ ಶ್ರಮಿಸಿ ಪಾಪ ಎಷ್ಟೋ ಜನಕ್ಕೆ ಆರೋಗ್ಯ ಕೊಟ್ಟಂಥ ಒಬ್ಬ ಡಾಕ್ಟ್ರಿಗೆ ಇದ್ದಕ್ಕಿದ್ದ ಹಾಗೆ ಉಸಿರಾಟದ ತೊಂದರೆ ಆಗುತ್ತೆ. ಅವನ ಸಹ ವೈದ್ಯರು ನೋಡ್ತಾರೆ, ಯಾಕೋ ಇದೇನೋ ಸ್ವಲ್ಪ ತೊಂದರೆ ಇದೆ ಅಂತ ಅನಿಸುತ್ತೆ ಅವರಿಗೆ. ಅವರ ಹೆಂಡತಿ ಮಕ್ಕಳಿಗೆ ಕರೀತಾರೆ ಫೋನ್ ಮಾಡಿ,
ಸುಮಾರು ಒಂದು ಅರ್ಧ ತಾಸಾಗುತ್ತೆ ಅವ್ರು ಬರೋಷ್ಟೊತ್ತಿಗೆ. ಆ ವ್ಯಕ್ತಿನ ಅಲ್ಲೇನೇ ಇರ್ಬೋದಾದಂಥ, ತಕ್ಷಣಕ್ಕೆ ಸಿಗ್ಬೋದಾದಂಥ ಎಲ್ಲ ವೆಂಟಿಲೇಟರ್ ಇತ್ಯಾದಿಗಳನ್ನೆಲ್ಲ ಹಾಕಿ ಎಲ್ಲ ಮಾಡಿ ಆಕ್ಸಿಜನ್ನು ಎಲ್ಲ ಕೊಡ್ತಾರೆ. ಹೆಂಡತಿ ಮಕ್ಕಳು ಬರೋಷ್ಟೊತ್ತಿಗೆ ಆ ವ್ಯಕ್ತಿ ಇಲ್ಲ. ಇದು ಕಟು ಸತ್ಯ, ವಾಸ್ತವ. ಭಗವಂತ ನಮ್ಮನ್ನೆಲ್ಲ ಉಳಿಸಿದ್ದು ಪುನಃ ಧೃತರಾಷ್ಟ್ರರಾಗಬೇಕೋ ಅಥವಾ ವಿದುರನಾಗಬೇಕೋ ಅಂತ ನೋಡಬೇಕು. ಹಾಗಾಗಿ ಆ ಒಂದು ಪ್ರಸಂಗದಲ್ಲಿ ವ್ಯಾಸರು ದ್ರೌಪದಿಗೆ ಅನ್ಯಾಯ ಮಾಡಿದ್ರು ಅನ್ನೋದನ್ನು ಖಂಡಿತ ನಾವು ಒಪ್ಪಬಾರ್ದು. ಆ ಪೀಕಿಗೆ ತಗೊಂಡು ಹೋಗ್ತಾರೆ. ಕ್ಲೈಮ್ಯಾಕ್ಸ್ಗೆ ಹೋದಾಗ ಹೀರೋ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಕು. ಹೀರೋ ರೀತಿಯಲ್ಲಿ ಕೃಷ್ಣನನ್ನು ಕಳಿಸ್ಕೊಡ್ತಾರೆ ವ್ಯಾಸರು. ಅದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ಹೇಳ್ತಾರೆ ವ್ಯಾಸರು. ಆ ವ್ಯಾಸರ ಆ ಭಾಗವನ್ನು ಅರ್ಥ ಮಾಡ್ಕೋಬೇಕು. ನಾವ್ಯಾರು ಶ್ರೀಶ ಸಹಾಯಕ್ಕೆ ಬರಲ್ಲ, ವೀಣಕ್ಕ ಬರಲ್ಲ, ಸಂಪ ಬರಲ್ಲ, ನಮ್ಮ ಇಮ್ತಿಯಾಜ್ ಜಡ್ಜ್ ಬರೋದಿಲ್ಲ, ಯಾರಿಗೆ ಯಾರೂ ಬರೋದಿಲ್ಲ. ರಕ್ಷಕ ಇರ್ತಕ್ಕಂಥ ಭಗವಂತ ಮಾತ್ರ. ಯಾಕೆ ಅಂತ ಕೇಳಿ, ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಗಾಡ್ ಈಸ್ ದಿ ಫಾದರ್ ಅಂತ ಅರ್ಥ ಮಾಡ್ಕೋಬೇಕು. ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಗಾಡ್ ಈಸ್ ದಿ ಫಾದರ್. ಹಾಗಾಗಿ ಅವಳು ಕೇಳ್ತಾಳೆ, ಪಂಚ ಪಾಂಡವರಿದ್ದಾರೆ, ವೀರಾದಿ ವೀರರು ತಲೆ ತಗ್ಸಿ ಕೂತಿದ್ದಾರೆ. ಭೀಷ್ಮನನ್ನ ಯಾಚಿಸ್ತಾಳೆ, ಏನು ನೀವು ಹೇಳಕ್ಕಾಗಲ್ವ ಅಂತ. ದ್ರೋಣರ ಕಡೆಗೆ ತಿರುಗಿ ಕರುಣಾಮಯವಾಗಿರ್ತಕ್ಕಂಥ ದೃಷ್ಟಿಯನ್ನು ಹರಿಸ್ತಾಳೆ. ಮೇಷ್ಟ್ರು ಸರಿ ತಪ್ಪು ನೀವು ಹೇಳ್ಕೊಡ್ಲಿಲ್ಲ ಅಂದರೆ ಯಾರು ಹೇಳ್ಕೊಡ್ಬೇಕು ಅಂತ ಅರ್ಥ ಭಾವದಿಂದ ದ್ರೌಪದಿ ಪ್ರತಿಯೊಬ್ಬರನ್ನು ನೋಡ್ತಾಳೆ. ಎಲ್ಲ ಅಯೋಗ್ಯರು ತಲೆ ಕೆಳಗೆ ಹಾಕಿ ಕೂತ್ಕೋತಾರೆ. ಕೊನೆ ಪಕ್ಷ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ಬೋದು, ಏನು ನಡೀತಿತ್ತು ಅಂತ ಕಿವಿ ಇತ್ಯಾದಿಗಳೆಲ್ಲ ಕೇಳ್ತಿತ್ತಲ್ಲ. ಗಾಂಧಾರಿ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಸಹಾಯಕ್ಕೆ ಬರಬೇಕಾಗಿತ್ತಲ್ವೇ. ಈ ಕ್ಷಣಕ್ಕೆ ದ್ರೌಪದಿಗೆ ಅರ್ಥ ಆಗುತ್ತೆ. ಎಲ್ಲ ಕಥೆನಲ್ಲಿರುತ್ತೆ. ಅವ್ನಿಗೆ ಯಾವಾಗ ಬಂದಿತ್ತು, ಗಾಯ ಆಗಿತ್ತು, ಸೆರೆಗರೆದ್ಬಿಟ್ಲು, ಹಿಂದಿ ಪಿಕ್ಚರ್ ಥರ ಒಂದು ಬೆಡ್ ಕಟ್ಬಿಟ್ಲು, ಅದಕ್ಕೋಸ್ಕರ ಈಗ ತೊಗೊಂಬಿಟ್ರು, ಅದು ಟಿಟ್ ಫಾರ್ ಟ್ಯಾಕು, ಕ್ವಿಟ್ ಪ್ರೋಕೋ, ಇವೆಲ್ಲ ತಪ್ಪು. ನಮಗೆ ಸಂದೇಶ ಏನು ಅಂತಂದರೆ, ಪ್ರತಿಯೊಬ್ಬರ ಜೀವನದಲ್ಲಿ ಇಂತಹ ಒಂದು ಸನ್ನಿವೇಶ ಬರ್ಬೋದು, ಅಪಮಾನಕ್ಕಾಗ್ತಕ್ಕಂಥ ಸನ್ನಿವೇಶ ಬರ್ಬೋದು, ಪ್ರಪಂಚವೇ ನನ್ನ ವಿರುದ್ಧ ನಿಂತು ಬಿಟ್ಟಿದೆ ಅಂತಕ್ಕಂಥ ಸಂತೋಷ ಒಂದು ಸಂದರ್ಭ ಬರ್ಬೋದು. ಹಾಗೆಲ್ಲ ರಕ್ಷಕನಿದ್ದಾನೆ ಅನ್ನೋ ಒಂದು ಧೈರ್ಯವನ್ನು ಇಟ್ಕೋಬೇಕು. ಯಾವ ಸೈಕಾಲಜಿನಲ್ಲಿ ಇಂಥ ಟೆಕ್ಸ್ಟ್ನ ಇಂಥ ಆ್ಯಂಟಿ ಡಿಪ್ರೆಸೆಂಟ್ ಪ್ರಸಂಗವನ್ನು ಕೊಟ್ಟಿದ್ದಾರೆ ಹೇಳಿ. ಈ ಪ್ರಸಂಗವನ್ನು ನೆನೆಸ್ಕೊಂಡ್ಬಿಟ್ರೆ ಆಗ ಅನಿಸುತ್ತೆ, ರಂಗನೊಳಿದ ನಮ್ಮ ಕೃಷ್ಣನೊಳಿದ. ಅಂಗನೇ ದ್ರೌಪದಿಗೆ ವಸ್ತ್ರಾಕ್ಷಯವೆನ್ನುವ. ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಇದನ್ನು ತೋರಿಸ್ತಾರೆ. ಬಯಲಾಟಗಳಲ್ಲಿ, ನಾಟಕಗಳಲ್ಲಿ ಅತ್ಯಂತ ಪ್ರಸಂಗಗಳನ್ನು ತೋರಿಸಿರ್ತಾರೆ, ಹಾಸ್ಯ ಪ್ರಸಂಗಗಳನ್ನು ತೋರಿಸಿದ್ದಾರೆ, ಎಲ್ಲವೂ ತೋರಿಸಿದ್ದಾರೆ. ಆದ್ದರಿಂದ ಅನ್ಯಾಯ ಅಂತ ಯಾರು ವ್ಯಾಸರನ್ನ ದೂರಿದ್ರೆ ನಾನು ಖಂಡಿತ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇವತ್ತಿನ ಅಳತೆಗೋಳನ್ನು ಇಟ್ಕೊಂಡ್ರೂ ಕೂಡ ಆ ಪ್ರಸಂಗ ಅನ್ಯಾಯದ ಪ್ರಸಂಗ ಆಗಲಿಲ್ಲ. ದ್ರೌಪದಿಗೆ ಅನ್ಯಾಯ ಆಗೋಕ್ಕೆ ವ್ಯಾಸರು ಬಿಡಲಿಲ್ಲ. ಇದು ನೇರ. ಇದು ಮೊದಲನೇ ಪ್ರಸಂಗ. ನನಗಿರ್ತಕ್ಕಂಥ ಸಮಯದ ಅವಧಿಯನ್ನು ನೋಡಿದ್ರೆ ನಾನು ಆಗಲೇ ಇನ್ಯಾವ ಪ್ರಸಂಗ ತಗೊಳ್ಬೇಕು ಅಂತ ಅನಿಸುತ್ತೆ. ಹೇಗೋ ಇರಲಿ, ಇನ್ನೊಂದು ಸಣ್ಣ ಪ್ರಸಂಗವನ್ನು ಪ್ರಸ್ತಾಪ ಮಾಡಿಬಿಡ್ತೀನಿ. ಇದು ವ್ಯಾಸರ ಮೇಲೆ ಇರ್ತಕ್ಕಂಥ ಇನ್ನೊಂದು ಆರೋಪ, ಅನ್ಯಾಯದ ಆರೋಪ. 10 ನಿಮಿಷ 15 ನಿಮಿಷ ಇದೆ, 5ರ ತನಕ ಮುಗಿಸ್ಕೊಡ್ಬೋದಲ್ಲ? 5ರ ತನಕ ಮುಗಿಸ್ಕೊಡ್ಬೋದಲ್ಲ? ಇನ್ಯಾವ ಆಯಿತು. ದ್ರೋಣಾಚಾರ್ಯರು ಇಷ್ಟಿದ್ದಾಗ ಹೇಳಿ ಕೇಳಿ ಬ್ರಾಹ್ಮಣರು ಅವರನ್ನು ಅನ್ಯಾಯದಿಂದ ಸಾಯಿಸಿಬಿಟ್ರು ಅಂತ. ಇದೊಂದು ಅನ್ಯಾಯದ ಪ್ರಸಂಗ. ತುಂಬ ಇದೆ ಅನ್ಯಾಯದ ಪ್ರಸಂಗಗಳು, ಅವೆಲ್ಲ ಕೆಲವು ಚೋಟ ಮೋಟ. ಇದೊಂದು ಬಹಳ ದೊಡ್ಡದಾಗಿ ನಿಂತ್ಕೊಳ್ತಕ್ಕಂಥದ್ದು. ಒಂದು ಕಡೆ ನೀವು ಸತ್ಯ ಅನ್ನೋದನ್ನು ಪ್ರತಿಪಾದಿಸ್ತೀರಿ, ಭಾರತೀಯ ಮೌಲ್ಯಗಳಲ್ಲಿ ಪ್ರಾಪಂಚಿಕವಾಗಿ ಭಾರತವನ್ನು ವಿಶಿಷ್ಟವಾಗಿ ಇಂದಿಗೂ ಅಂದಿಗೂ ಎಂದೆಂದಿಗೂ ನಿಲ್ಲಿಸ್ತಕ್ಕಂಥ ಒಂದು ವ್ಯಾಲ್ಯೂ ಯಾವ್ದಾದ್ರು ಇತ್ತು ಅಂದರೆ ಅದು ಸತ್ಯ ಅಂತಕ್ಕಂಥದ್ದನ್ನು ಇರೋ ಸಂದರ್ಭದಲ್ಲಿ ಮಹಾಭಾರತದಲ್ಲೇ ವ್ಯಾಸರು ಸುಳ್ಳೇಳಿಸ್ಬಿಟ್ರ ಅನ್ನೋ ಭಾಗ ಬಂದ್ಬಿಡುತ್ತೆ. ಇದ್ರ ಮೇಲೆ ಅಂದರೆ ಮಹಾಭಾರತವನ್ನು ಟೀಕಿಸೋರು ಅಂತ ನಾನು ಹೇಳ್ತಾ ಇಲ್ಲ.
ನಮ್ಮ ವ್ಯಾಲ್ಯೂ ಸಿಸ್ಟಮ್ನ ಕ್ವಶನ್ ಮಾಡ್ತಕ್ಕಂಥವ್ರು ಈ ಪ್ರಸಂಗ ಇಟ್ಕೊಂಡು ಇದಕ್ಕೆ ಏನು ಹೇಳ್ತೀರಿ ಅಂತಾರೆ. ಇದಕ್ಕೆ ನಂದು 2 ಉತ್ತರ. ಮೊದಲನೇ ಉತ್ತರ ಏನು ಅಂದರೆ, ಅವರೇ ಕೊಟ್ಟಿರ್ತಕ್ಕಂಥ ಪ್ರಿನ್ಸಿಪಲ್ಸು, ಎವ್ರಿ ರೂಲ್ ಆ್ಯಸ್ ಎನ್